ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಆತನು ಮಾತಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರ ಇವತ್ತು ಸಹ ದೇವರು ನಮ್ಮ ಸಂಗಡ ಮಾತಾಡ್ತಾರೆ ಅಂತೇಳಿ? ಆಮೇನ್. ಬಂದಿರುವಂಥ ನಮ್ಮನ್ನು ಯಾರನ್ನು ದೇವರು ಬರಿಗೆಯಲ್ಲಿ ಕಳಿಸಲ್ಲ, ಒಂದು ಆಶೀರ್ವಾದದೊಡನೆ, ವಾಕ್ಯದ ಆಶೀರ್ವಾದದೊಡನೆ ಕಳಿಸ್ತಾರೆ ಅಂತ ಎಷ್ಟು ಜನ ನಂಬ್ತೀರಾ? ಆಮೇನ್. ಯಾರ್ಯಾರು ಕೈ ಎತ್ತಿದಾರ ಅವ್ರನ್ನ ದೇವರು ಆಶೀರ್ವದಿಸಲಿ. ಯಾರ್ಯಾರು ಕೈ ಎತ್ತಿದಾರ ಅವ್ರನ್ನ ದೇವರು ಸ್ವಸ್ಥ ಮಾಡಲಿ. ಯಾರ್ಯಾರು ಕೈ ಎತ್ತಿದಾರ ಅವರಿಗೆ ಒಂದು ಎರಡರಷ್ಟು ಆಶೀರ್ವಾದಗಳನ್ನು ಕೊಟ್ಟು ನಿಮ್ಮನ್ನು ನಡೆಸ್ಕೊಡ್ಲಿ. ಆಮೇನ್. ಈ ಸಮಯದಲ್ಲಿ ನಾವೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಳ್ಳುವಂಥ ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಯೆಶಾಯನ ಬರೆದಂಥ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಾಕ್ಯ. ಯೆಶಾಯನ ಬರೆದಂಥ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಾಕ್ಯ. ನಾನು ನಿಮ್ಮನ್ನು ಸಂತೈಸುವೆನು, ಯೆರೂಸಲೇಮಿನಲ್ಲಿ ನಿಮಗೆ ದುಃಖ ಶಮನವಾಗುವುದು, ನೀವು ಇದನ್ನು ಕಣ್ಣಾರೆ ಕಾಣುವಿರಿ, ನಿಮ್ಮ ಹೃದಯವು ಉಲ್ಲಾಸಿಸುವುದು. ಆಮೇನ್. ಇವತ್ತು ಎಷ್ಟು ಜನ ಸ್ಟೇಟಸ್ಗಳಿಗೆ ಹಾಕ್ಕೊಂಡಿದ್ದೀರಾ? ಎಷ್ಟು ಜನ ಸ್ಟೇಟಸ್ಸು ಅಪ್ಡೇಟ್ ಆಗಿದೆ ಇವತ್ತು? ಅವ್ರ ತಾಯಂದ್ರ ಫೋಟೋಗಳು ಹಾಕ್ಕೊಂಡು ಈ ಸ್ಟೇಟಸ್ ಹಾಕಿರೋಂಥವ್ರು ಯಾರಾದರೂ ಎದ್ದು ನಿಂತ್ಕೊಂಡು ನಿಮ್ಮ ತಾಯಿ ಬಗ್ಗೆ ಒಂದು 4 ಒಳ್ಳೆ ಮಾತಾಡ್ರಿ ಅಂದರೆ ಏನು ಹೇಳ್ತೀರಾ? ಯಾರಾದರೂ ಹೇಳ್ತೀರಾ? ನಿಮ್ಮ ತಾಯಿ ಬಗ್ಗೆ ಒಂದು ಒಳ್ಳೆ 4 ಮಾತಾಡ್ರಿ ಅಂತಂದರೆ ಸ್ಟೇಟಸ್ ಹಾಕಿದ್ದೀರಲ್ವಾ? ನಿಮ್ಮ ತಾಯಿ ನಿಮಗೇನು ಮಾಡಿದ್ದಾರೆ, ನಿಮ್ಮ ತಾಯಿಯಿಂದ ನಿಮಗೇನು ಆಶೀರ್ವಾದ ಆಗಿದೆ ಅಂತ ಯಾರಾದರೂ ಒಂದು 4 ಮಾತು ಹೇಳ್ತೀರಾ? ಹೇಳಿ. ಮೈಕ್ ಕೊಡು. ಅಲ್ಲೇ ಹೋಗಿ ನಿಮ್ಮ ಜಾಗಕ್ಕೆ. ಸೌಂಡ್ ಕೊಡ್ರು. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಾನು ತಾಯಂದ್ರ ದಿನದ ಬಗ್ಗೆ ನಮಗೆ ತುಂಬ ಒಂದು ಪ್ರೀತಿ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನೊಂದು 4ನೇ ತರಗತಿಯನ್ನು ಓದ್ತಾ ಇದ್ದೆ. ನಮ್ಮ ತಂದೆ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು. ನಾವೊಂದು ಮದುವೆ ಫಂಕ್ಷನ್ಗೆ ಹೋದಾಗ ನಮ್ಮ ತಂದೆ ಡ್ರಿಂಕ್ಸ್ ಮಾಡಿಕೊಂಡು ಬರೋದನ್ನೆಲ್ಲ ಗಮನಿಸ್ತಾಯಿದ್ರು. ಜೋರಾಗಿ ಮಾತಾಡ್ತಾಯಿದ್ರು ನಮ್ಮ ತಂದೆ, ನಮ್ಮ ರಿಲೇಟಿವ್ ಹತ್ರ, ಎಲ್ಲರ ಹತ್ರ. ಆವಾಗ ನಮ್ಮ ತಾಯಿ ನನ್ನನ್ನು ಕುಂಡ್ರಿಸ್ಕೊಂಡು ಒಂದು ಮಾತು ಹೇಳಿದ್ರು, ದಯವಿಟ್ಟು ನೀನು ಮಾತ್ರ ನಿಮ್ಮ ಅಪ್ಪನ ಥರ ಆಗಬೇಡ, ಯಾವುದೇ ಕಾರಣಕ್ಕೂ ನೀನು ಕುಡಿಯುವಂಥದ್ದು, ಬೀಡಿ ಸಿಗರೇಟ್ ಸೇದುವಂಥ ಕೆಟ್ಟ ಅಭ್ಯಾಸಗಳನ್ನ ಮಾಡಬೇಡ ಅಂಥೇಳಿ ಆವಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದಂಥ ಮಾತು ದೇವರಿಗೆ ಸ್ತೋತ್ರ. ನಾನು ಇವತ್ತುವರೆಗೂ ಕೆಲ ದಿನಗಳಾದಮೇಲೆ ನಾನು ಅದು ಮಾಡಿದೆ. 12-13 ವರ್ಷ ಆಯಿತು. 14 ವರ್ಷ ನಾನು ರಕ್ಷಣೆ ಹೊಂದಿ 14ನೇ ವರ್ಷ ಆಯಿತು ಇವತ್ತಿಗೆ. ನಾನು ರಕ್ಷಣೆ ಹೊಂದಿದ ನಂತರ ನಾನು ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಡುವ ಹಾಗೆ ದೇವರು ಸಹಾಯ ಮಾಡಿದ್ರು. ನಮ್ಮ ತಾಯಿ ಹೇಳಿದ ಮಾತಿಂದ ನಾನು ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟೆ. ಆಮೇಲೆ ನಮ್ಮ ತಾಯಿ ತುಂಬ ಫೋರ್ಸ್ ಮಾಡ್ತಾಯಿದ್ರು, ನೀನು ಚೆನ್ನಾಗಿ ಓದಬೇಕು, ನೀನು ಚೆನ್ನಾಗಿ ಬರೀಬೇಕು, ನೀನು ಒಳ್ಳೆ ಇಂಟೆಲಿಜೆಂಟ್ ಆಗಬೇಕು ಅಂತ ಹೇಳಿ. ಆವಾಗ ನಮ್ಮ ತಾಯಿ ಏನಂದರೆ ಖುಷಿ, ನಾನು ಓದೋದು ಕಲ್ತ್ಕೊಂಡಾಗ ನಾನು 3ನೇ ಕ್ಲಾಸಲ್ಲಿ ಓದೋದನ್ನು ಕಲ್ತ್ಕೊಂಡೆ. ನಮ್ಮ ದೊಡ್ಡಕ್ಕ 10ನೇ ತರಗತಿ ಓದ್ತಾಯಿದ್ರು. ಅವ್ರ ಬುಕ್ ಎತ್ಕೊಂಡು ನಾನು ಒಂದೊಂದು ಸಾರಿ ಪಾಠ ಓದ್ತಾಯಿದ್ರೆ ನಮ್ಮ ತಾಯಿ ಖುಷಿ ಪಡ್ತಾಯಿದ್ರು, ನನ್ನ ಮಗ 10ನೇ ತರಗತಿ ಬುಕ್ಕು ಓದ್ತಾನೆ, 1ನೇ ತರಗತಿ ಬುಕ್ಕು ಓದ್ತಾನೆ ಅಂತ ಹೇಳಿ. ಹಾಗೆ ನಮ್ಮ ತಾಯಿ ನಮಗೆ ತುಂಬ ಧೈರ್ಯ ಕೊಟ್ಟು ಓದೋದಕ್ಕೂ ಮತ್ತು ಕೆಡ್ಡಭ್ಯಾಸಗಳಿಂದ ಬಿಡುಗಡೆ ಹೊಂದೋದಕ್ಕೂ ಒಂದು ಪ್ರೇರೇಪಣೆ ಕೊಟ್ಟಂಥ ತಾಯಿ ನಮ್ಮ ತಾಯಿ ಆಗಿದ್ದಾರೆ. ಎಲ್ಲರಿಗೂ ತಾಯಂದ್ರ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಬೇರೆ ಯಾರಾದರೂ ಹೇಳ್ತೀರಾ ನಿಮ್ಮ ತಾಯಿ ಬಗ್ಗೆ? ಅಲ್ಲೇ ಐತೆ ನೋಡಮ್ಮ ಮೈಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ. ನಾನು 10 ವರ್ಷದ ಮಗುವಾಗಿ ನಮ್ಮ ಅಪ್ಪ ತೀರ್ಕೊಂಡ್ರು. ನಮ್ಮ ಅಪ್ಪ ತೀರ್ಕೊಂಡಿದ್ದಾಗ ನಮ್ಮಮ್ಮ ತುಂಬ ಕಷ್ಟಪಟ್ಟರು. ಗಾರೆ ಕೆಲಸ ಮಾಡಿದ್ರು, ಗಾರ್ಡನ್ ಕೆಲಸ ಮಾಡಿದ್ರು, ಬಳೆ ವ್ಯಾಪಾರ ಮಾಡಿದ್ರು, ಪ್ರತಿಯೊಂದು ಕೆಲಸನೂ ಮಾಡಿದ್ರು. ಆದರೆ ದೇವರು
ನಮ್ಮ ಅಮ್ಮಂಗೆ ಆ ಥರ ಶಕ್ತಿ ಕೊಟ್ಟು ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮಮ್ಮ ಒಂದೇ, ನನಗೆ ಕೆಟ್ಟ ಹೆಸರು ತೊಗೊಂಬರ್ಬೇಡ್ರಿ, 4 ಜನ ತಂದೆ ಇಲ್ದಿರೋ ಮಕ್ಕಳು ಹೆಂಗೆ ಬೆಳೀತಾರೋ ಅಂತ ನಮ್ಮಮ್ಮ ತುಂಬ ಕಷ್ಟಪಡ್ತಿದ್ರು. ಅದನ್ನೇ ಹೇಳ್ತಿದ್ರು, ನಾನು ಕೆಟ್ಟ ಹೆಸರು ತೊಗೊಂಬರ್ಬೇಡಿ, ಏನೇ ಇದ್ದರೂ ನನ್ನ ಹತ್ರ ಓಪನಾಗಿ ಹೇಳಿ ಅಂತ. ದೇವ್ರ ನಾಮಕ್ಕೆ ಸ್ತೋತ್ರ. ನನ್ನ ತಾಯಿ ಪಡ್ತಿರೋ ಕಷ್ಟ ನಾನು ಕಣ್ಣಾರೆ ನೋಡಿರೋ 10 ವರ್ಷದಿಂದ ನಾನು 10ನೇ ವರ್ಷದಿಂದನೇ ನಾನು ನೋಡ್ಕೊಂಬಂದಿರಿ. ಇಷ್ಟು ವರ್ಷ ನಾನು ದೇವ್ರ ನಾಮಕ್ಕೆ ಸ್ತೋತ್ರ. 23 ವರ್ಷ ನನ್ನ ತಾಯಿ ಪಟ್ಟಿರೋ ಕಷ್ಟ ನಾನು ನೋಡಿರೋಳು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಜೀವ ಪ್ರಾಣ ಕೊಟ್ಟಿದ್ದಾರೆ ಅಂದರೆ ನನ್ನ ತಾಯಿ. ನಾನು ಈ ಥರ ಇದ್ದೀನಿ, ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ನನಗೆ ಭರವಸೆ ಕೊಟ್ಟಿರೋದು ನನ್ನ ತಾಯಿ. ದೇವ್ರ ನಾಮಕ್ಕೆ ಸ್ತೋತ್ರ. ನನ್ನ ತಾಯಿಗೆ ದೀರ್ಘಾಯುಷ್ಯನು ನನ್ನ ತಾಯಿಗೆ ಕೊಡಲಿ ದೇವರು. ನನ್ನ ತಾಯಿಗೆ ಎಷ್ಟು ಬಡತನ ಅಂದರೆ ತಿನ್ನೋಕೆ ಊಟ ಇಲ್ಲ, ಗಂಜಿ ಕಾಯಿಸ್ಕೊಂಡು ನಮಗೆಲ್ಲ ಕೊಟ್ಟು ನಮ್ಮಮ್ಮ ನೀರು ಕುಡಿದು ಮಲಗಿದಾಳೆ ಒಂದು ಟೈಮಲ್ಲಿ. ಆದರೆ ಒಬ್ಬರು ಮನೆಗೆ ನಮ್ಮನ್ನು ಕಳಿಸ್ತಾ ಇರಲಿಲ್ಲ. ಕಷ್ಟ ಅಂತ ಯಾರ ಹತ್ರ ಹೇಳ್ಕೊಂತ ಇರಲಿಲ್ಲ. ಅವ್ರ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಯಾರೇ ಇದ್ರು ನನಗೆ ಈ ಥರ ಕಷ್ಟ ಇದೆ, ನನ್ನ ಮಕ್ಕಳನ್ನ ಸಾಕೋಕ್ಕಾಗ್ತಿಲ್ಲ ಅಂತ ನಮ್ಮ ತಾಯಿ ಯಾರ ಹತ್ರನೂ ಹೇಳ್ಕೊಂತ ಇರಲಿಲ್ಲ. ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ನನ್ನ ತಾಯಿ ಅಂದರೆ ಎಷ್ಟು ಗೌರವ. ದೇವ್ರ ನಾಮಕ್ಕೆ ಸ್ತೋತ್ರ. ಆ ತಾಯಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ದೇವ್ರಿಗೆ ಸ್ತೋತ್ರ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶ್ವಾಸಲಿ. ಸಾಕು ಬೇಡಮ್ಮ, ಇಬ್ಬರೇ ಸಾಕು ಕೂತ್ಕೊಳ್ಳು. ಯಾಕಂದರೆ ಬಿಟ್ಟರೆ ಇಡೀ ಚರ್ಚೆಲ್ಲ ಹೇಳ್ತೀರ ಅಂತ ಗೊತ್ತು ನನಗೆ. ಆದರೆ ಇವತ್ತು ತಾಯಂದಿರ ದಿನವಾಗಿರೋದ್ರಿಂದ ಎಲ್ಲ ತಾಯಂದಿರಿಗೂ ಗಾಡ್ಸ್ ಗ್ರೇಸ್ ಸಭೆಯ ಪರವಾಗಿ ನಿಮಗೆಲ್ಲರಿಗೂ ನಮ್ಮ ಶುಭಾಶಯಗಳು. ಎಲ್ಲ ತಾಯಂದಿರನ್ನು ದೇವರು ಆಶೀರ್ವದಿಸಲಿ. ಎಲ್ಲ ತಾಯಂದಿರಿಗೆ ದೇವರು ದೀರ್ಘಾಯಸ್ಸನ್ನು ಕೊಡಲಿ. ಎಲ್ಲ ತಾಯಂದಿರಿಗೆ ಚೆನ್ನಾಗಿ ನೋಡಿಕೊಳ್ಳುವಂಥ ಮಕ್ಕಳನ್ನು ದೇವರು ಕೊಡಲಿ. ಎಲ್ಲ ತಾಯಂದಿರಿಗೆ ದೇವರು ಒಳ್ಳೆ ಗಂಡಂದ್ರನ್ನ ಕೊಟ್ಟು, ಆ ಗಂಡಂದ್ರನ್ನ ಯಾರಾದರೂ ಕೆಟ್ಟವ್ರು ಯಾರಾದಿದ್ರೆ ಆ ಗಂಡಂದ್ರನ್ನ ದೇವರು ಬದಲಾಯಿಸಿ ಎಲ್ಲ ತಾಯಂದಿರ ಯಜಮಾನರನ್ನು ದೇವರು ಒಳ್ಳೆಯವರನ್ನಾಗಿ ಮಾರ್ಪಡಿಸಲಿ. ಆಮೇನ್, ಆಮೇನ್. ಕರ್ತನಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ತಾಯಿನೇ ಕಾರಣ. ಇವತ್ತು ಒಂದು ಕುಟುಂಬ ಕೆಟ್ಟೋಗಬೇಕು ಅಂದ್ರೂ ಅದಕ್ಕೆ ತಾಯಿನೇ ಕಾರಣ. ಯಾವ ಮನೆಯಲ್ಲಿ ತಾಯಿ ಬುದ್ಧಿವಂತಳಾಗಿ, ವಿವೇಕಿಯಾಗಿ, ಜ್ಞಾನವಂತಳಾಗಿ ವರ್ತಿಸ್ತಾಳೋ ಆ ಕುಟುಂಬ ನಿಜವಾಗಲೂ ಐಶ್ವರ್ಯವುಳ್ಳಂಥ ಕುಟುಂಬವಾಗಿರ್ತದೆ. ಯಾಕಂದರೆ ತಾಯಿನೇ ಐಶ್ವರ್ಯ. ತಾಯಿ ಇಲ್ಲದೇ ಇರುವಂಥ ಕುಟುಂಬ ಅದು ಕುಟುಂಬವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಕುಟುಂಬ ಚೆನ್ನಾಗಿ ಬೆಳೆದು ಒಂದು ಸಮಾಧಾನವಾಗಿ ಕುಟುಂಬ ಇದೆ, ಒಂದು ಕುಟುಂಬ ಚೆನ್ನಾಗಿ ಬೆಳೀತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತಂದರೆ ಒಬ್ಬ ತಂದೆ ಆ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ತಂದೆ ಪಾತ್ರ ಎಷ್ಟಿದೆಯೋ ಅಷ್ಟೇ ತಾಯಿಯ ಪಾತ್ರನೂ ಇರ್ತದೆ. ಪ್ರತಿಯೊಬ್ಬ ತಾಯಿ ತನ್ನ ಒಂದು ಕುಟುಂಬದ ಕಣ್ಣಾಗಿ ತನ್ನ ಕುಟುಂಬದ ಬೆಳವಣಿಗೆಗೆ ಶ್ರಮಿಸುವಂಥವಳಾಗಿರ್ತಾಳೆ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಕುಟುಂಬದಲ್ಲಿ ಯಜಮಾನರಾಗಲಿ ಮಕ್ಕಳಾಗಲಿ, ಕುಟುಂಬದಲ್ಲಿ ಯಜಮಾನರಾಗಲಿ ಮಕ್ಕಳಾಗಲಿ ತಮ್ಮ ಒಂದು ಜೀವನಗಳಲ್ಲಿ ಸೋತೋದಾಗ ಬಲಪಡಿಸುವಂಥವಳೇ ನಿಜವಾದ ತಾಯಿ. ಆ ತಾಯಿ ತನ್ನ ಕುಟುಂಬವನ್ನು ಪೋಷಿಸುವಂಥ ತಾಯಿ ಆಗಿರಬೇಕೇ ಹೊರತು ತನ್ನ ಕುಟುಂಬವನ್ನು ಕೆಡಿಸುವಂಥ ತಾಯಿ ಆಗಿರಬಾರ್ದು. ಇವತ್ತು ಸತ್ಯವೇದದಲ್ಲಿ ಆ ತಾಯಿಯ ಸ್ಥಾನವನ್ನು ದೇವರು ಹೇಳ್ತಾ ಇದ್ದಾರೆ. ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಸಂತೈಸುವ ತಾಯಿ ಹಾಗೆ ನಾನು ನಿನ್ನನ್ನು ಸಂತೈಸ್ತೇನೆ. ಹಲ್ಲೆಲೂಯ. ಏನಂತೆ? ಸಂತೈಸುವ ತಾಯಿಯ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ನಾವು ಅನೇಕ ಬಾರಿ ಅನೇಕ ಮಾತುಗಳನ್ನು ಕೇಳೇ ಇರ್ತೀವಿ. ದೇವರು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ
ದೇವರು ತಾಯಿಯನ್ನು ಉಂಟು ಮಾಡಿದ್ರು ಅಂತೇಳಿ ಕೆಲವರು ಸ್ಲೋಗನ್ಗಳನ್ನೆಲ್ಲ ಬಿಟ್ಟಿರ್ತಾರೆ. ಅದು ನಿಜಾನೂ ಕೂಡ ಅಂತ ನಾವು ಅನೇಕ ಬಾರಿ ನಮ್ಗೆ ಅನಿಸ್ಬಿಡ್ತದೆ, ಅಯ್ಯೋ ಇವತ್ತು ನನ್ನ ತಾಯಿ ಇಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿರಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅವತ್ತು ನನ್ನ ತಾಯಿ ನನಗೋಸ್ಕರ ತ್ಯಾಗ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಕ್ಷಿ ಹೇಳುವಂಥವರು ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕರಿದ್ದಾರೆ. ಯಾಕಂದರೆ ತಾಯಿಯ ತ್ಯಾಗ ಭಾಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಉದಾಹರಣೆಗೆ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮ ತಂದೆ ಯಾವಾಗಲೂ 24 ಗಂಟೆ ಅವರು ಕುಡಿದು ಅವ್ರ ದುಡ್ಡನ್ನೆಲ್ಲ ಅವ್ರೇನು ಮಾಡೋರು ಅಂದರೆ ಸಾರೆ ಅಂಗಡಿಗೆ ಇಟ್ಬಿಡೋರು. ನಮ್ಮ ತಾಯಿ ಏನು ಮಾಡ್ತಾಯಿದ್ಲು ಅಂದರೆ ಯಾವಾಗಲೂ ಅವಾಗೆಲ್ಲ ಮಡಿಕೆಗಳಿದ್ದಿದ್ದು, ಮಡಿಕೆಗಳು ಮತ್ತು ಹೆಂಚಿನ ಮನೆ. ಆ ಹೆಂಚಿನ ಮನೆಯಲ್ಲಿ ಮಡಿಕೆಗಳಲ್ಲಿ ನಮ್ಮ ತಾಯಿ 5 ರೂಪಾಯಿ 10 ರೂಪಾಯಿನ 20 ರೂಪಾಯಿನ 50 ರೂಪಾಯಿನ ಚಿಕ್ಕದಾಗಿ ಮಡಚಿಬಿಡೋಳು. ಚಿಕ್ಕದಾಗಿ ಮಡಚಿಬಿಟ್ಟು ಕೆಲವು ಸತಿ ಹೆಂಚಿನ ಕೆಳಗಡೆ ಇಟ್ಬಿಟ್ಟಿರೋಳು ಮೇಲೆ. ಆ ರಿಪೀಸ್ ಇರ್ತದಲ್ಲ, ಆ ರಿಪೀಸ್ ಹತ್ರ ಹೆಂಚ ಹತ್ರ. ಕೆಲವು ಸಾರಿ ಉಪ್ಪು ಡಬ್ಬದಲ್ಲಿ, ಕೆಲವು ಸಾರಿ ಆ ಮಡಿಕೆಗಳಲ್ಲಿ ಅವಾಗೆಲ್ಲ ರಾಗಿಯನ್ನು ಮತ್ತು ಅಕ್ಕಿಯನ್ನೆಲ್ಲ ಅಟ್ಟಿಟ್ಟಿರೋರು ಅದ್ರ ಕೆಳಗಡೆ. ಈ ರೀತಿಯಲ್ಲಿ ನಮ್ಮ ತಾಯಿ ಯಾವಾಗಲೂ ಬಚ್ಚಿಡ್ತಾ ಇದ್ರೆ ನಮ್ಮಪ್ಪ ಯಾವಾಗಲೂ ನೋಡ್ಕೊಬಿಡೋನು ಆ ಕಾಸಿರೋದೆಲ್ಲ ನೋಡ್ಕೊಬಿಟ್ಟು ನಮ್ಮ ತಾಯಿ ಪರಕೆ ಎತ್ಕೊಂಡು ಅವ್ರು ವ್ಯಾಪಾರಕ್ಕೆ ಹೋದಾಗ, ಅವ್ರು ಪರಕೆ ವ್ಯಾಪಾರ ಮಾಡೋರು ನಮ್ಮ ತಾಯಿ, ಪರಕೆ ಎತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಹೋದಾಗ ನಮ್ಮ ತಂದೆ ನಮ್ಮ ತಾಯಿ ಹೋದರೆ ಮನೆಯೆಲ್ಲ ಹುಡುಕ್ಲಾಡೋದು. ಒಂದು ಕಡೆಯಿಂದ ಯಾವ ವಸ್ತುನೂ ಬಿಡ್ತಾ ಇರಲಿಲ್ಲ, ಎಲ್ಲವನ್ನ ಹುಡುಕಿ 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 ಎತ್ಕೊಂಡು ಹೋಗ್ಬಿಟ್ಟಿರೋರು. ಮತ್ತು ನಮಗೆ ಓದಲಿಕ್ಕೆ ಪೆನ್ ತಗೊಳ್ಳಿಕ್ಕೆ, ಪುಸ್ತಕ ತಗೊಳ್ಳಿಕ್ಕೆ ಹಣ ಇರ್ತಾ ಇರಲಿಲ್ಲ. ಆವಾಗ ಪೆನ್ನು ಬುಕ್ ಇಲ್ಲ ಅಂದಾಗ ಇನ್ನು ನಮ್ಮ ಅಪ್ಪನ ಹತ್ರ ಕಾಸು ಇರ್ತಾ ಇರಲಿಲ್ಲ, ಎಲ್ಲ ಕುಡ್ದು ಹಾಳು ಮಾಡಿಬಿಟ್ಟಿರೋರು. ಆವಾಗ ನಮ್ಮಮ್ಮ ಎಲ್ಲೋ ಬಚ್ಚಿಟ್ಟಿರೋದನ್ನ ಹೋಗಿ ಕೆಲವು ಸಾರಿ ಹಳೆಯ ಬಟ್ಟೆಗಳೆಲ್ಲ ಕಟ್ಟಿಟ್ಬಿಟ್ಟಿರೋಳು. ಇವಾಗಲೂ ನಮ್ಮ ತಾಯಿ ಹಂಗೆ ಮಾಡ್ತಾಳೆ. ಇವಾಗ್ಲೂ ಸ್ವಲ್ಪ ಹಣ ಏನಾರು ಇದ್ದರೆ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲಾದರೂ ಒಂದು ಬ್ಯಾಗಲ್ಲಿ ಎತ್ತಿಟ್ಬಿಟ್ಟಿರ್ತಾಳೆ ಕೆಲವು ಸಾರಿ. ಯಾಕಂದ್ರೆ ಓದ ಒಂದು 2 ವರ್ಷದ ಹಿಂದೆ ಬೀರಲ್ಲೆಲ್ಲ ಹುಡುಕಿದಾಗ ಒಂದು 10,000 15,000 ಎತ್ತಿಕ್ಬಿಟ್ಟಿರಲಿಲ್ಲ. ಅವನು ಮೊನ್ನೆ 2 ವರ್ಷದ ಹಿಂದೆ ಎತ್ತಿ ಆಯಮ್ಮನ ಅಕೌಂಟಿಗೆ ಹಾಕಿದ್ದೆ ಅದನ್ನ. ಅಂದರೆ ಒಬ್ಬ ನಿಜವಾದ ತಾಯಿ, ಒಬ್ಬ ನಿಜವಾದ ಸ್ತ್ರೀ ತನ್ನ ಕುಟುಂಬಕ್ಕಾಗಿ ಏನೆಲ್ಲ ತ್ಯಾಗ ಮಾಡ್ತಾಳೆ, ಏನೆಲ್ಲ ಪರಿಶ್ರಮ ಪಡ್ತಾಳೆ ಅನ್ನೋಂಥನ್ನು ಇವತ್ತು ತಾಯಂದಿರ ದಿನದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಒಬ್ಬ ತಾಯಿ ಆಗೋದು ಬಹಳ ಬಹಳ ಕಷ್ಟಕರವಾಗಿರುವಂಥ ಕೆಲಸ. ಮದುವೆ ಆಗಿರುವಂಥ ಪ್ರತಿಯೊಬ್ಬ ಸಹೋದರಿಗೂ ಮೊದಲನೇ ಆಸೆ ಏನಪ್ಪ ಅಂದರೆ ನನ್ನ ತಾಯಿ ಆಗಬೇಕು. ಮದುವೆ ಆಗಿರುವಂಥ ಸಹೋದರಿಯರಿಗೆ ಅವರಿಗೆ ಹುಟ್ಟುವಂಥ ಮೊದಲನೇ ಆಸೆನೇ ನನ್ನ ತಾಯಿ ಆಗಬೇಕು, ನಾನು ತಾಯಿ ಆಗಬೇಕು ಅನ್ನುವಂಥ ಆಸೆ ಅವ್ರದ್ದು. ಆದರೆ ತಾಯಿ ಆಗೋದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ತ್ಯಾಗ ಇದೆ ಅಂತೇಳಿ ಪ್ರತಿಯೊಬ್ಬ ಸಹೋದರಿಗೂ ಗೊತ್ತು. ತಾಯಿ ಆಗಬೇಕಾದ್ರೆ 9 ತಿಂಗಳು ತನ್ನ ಮಗುವನ್ನು ತನ್ನ ಗರ್ಭದಲ್ಲಿ ಹೊತ್ಕೊಂಡು ಸಾಕೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಸಿಸ್ಟರ್ಗೆ ಗೊತ್ತು, ಸಹೋದರಿಯರಿಗೆ ಗೊತ್ತು. ಮತ್ತು ಡೆಲಿವರಿ ಆಗುವಾಗ ಆ ಡೆಲಿವರಿಗೆ ಎಷ್ಟು ನೋವನ್ನು ಅನುಭವಿಸ್ಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತು. ಎಷ್ಟು ನೋವು ಅನುಭವಿಸ್ಬೇಕು ಅಂತಂದರೆ ಒಬ್ಬ ವಿಜ್ಞಾನಿ ಹೇಳ್ತಾರೆ, ಒಬ್ಬ ತಾಯಿ ಒಂದು ಮಗುಗೆ ಡೆಲಿವರಿ ಕೊಡಬೇಕು ಅಂತಂದರೆ 12 ಎಮ್ಕೆ ಒಂದೇ ಸಾರಿ ಮುರಿಯುವಷ್ಟು ನೋವು ಅವ್ರಿಗಾಗುತ್ತಂತೆ. 12 ಎಮ್ಕೆ. ಇಲ್ಲೆಲ್ಲ ಒಂದೊಂದು ಎಮ್ಕೆ ಮುರಿದಿರೋರು ಭಾಳಷ್ಟು ಜನ ಇಲ್ಲಿದ್ದೀರ. ಕಾಲಗಳು ಒಂದು ಎಲುಬು ಮುರಿದಾಗಲೇ ಆ ಒಂದು ಎಲುಬಿಗೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ತಿಂಗಳು ನಾವು ರೆಸ್ಟ್ ತಗೊಳ್ತಾ ಇದ್ದೀವಿ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂತಂದರೆ 12 ಎಮ್ಕೆ ಮುರಿಯಷ್ಟು ನೋವಾಗುತ್ತಂತೆ. ಅಷ್ಟು ನೋವನ್ನು ಅವ್ರು ಪಡೋದಕ್ಕೂ ಸಿದ್ಧವಾಗಿರ್ತಾರೆ ತಾಯಿ ಆಗಲಿಕ್ಕೆ ಇಷ್ಟಪಡುವಂಥ ಸಹೋದರಿಯರು. ಅಂದರೆ ನಾವಿವತ್ತು ಹುಟ್ಟಿದ್ದೀವಿ ಅಂತಂದರೆ ಅದಕ್ಕೆ ತಾಯಿಯ ತ್ಯಾಗ ಭಾಳಷ್ಟು ದೊಡ್ಡದಾಗಿರ್ತದೆ. ಆದ್ದರಿಂದ ನಿಮ್ಮ ತಾಯಂದಿರನ್ನು ಕೇವಲ ತಾಯಂದಿರ ದಿನದಲ್ಲಿ ಗೌರವಿಸೋದಲ್ಲ, ನಿಮ್ಮ ಒಂದು ತಾಯಂದಿರನ್ನು ಜೀವನ ಪೂರ್ತಿ ನೀವು ಚೆನ್ನಾಗಿ ನೋಡ್ಕೋಬೇಕು. ಜೀವನ ಪೂರ್ತಿ ಅವರಿಗೆ ಊಟ ಹಾಕುವಂಥವ್ರು ಹಾಕಬೇಕು. ಜೀವನ ಪೂರ್ತಿ ನಿಮ್ಮ ತಾಯಂದಿರ ತ್ಯಾಗವನ್ನು ನೀವು ನೆನೆಸ್ಕೊಂಡು ಅವರಿಗೆ ನೀವು ಆಶ್ರಯವಾಗಿರಬೇಕು. ಇವತ್ತು ಭಾಳಷ್ಟು ತಾಯಂದಿರು ಇವತ್ತಿಲ್ಲ ನಮ್ಮ ಮಧ್ಯದಲ್ಲಿ. ಕೆಲವರು ಬೋಯಿಪಾಳ್ಯದ ಅಜ್ಜಿ ಆಗಿರ್ಬೋದು, ಹೊಸಳ್ಳಿ ಅಜ್ಜಿ ಆಗಿರ್ಬೋದು, ವೆಂಕಟೇಶಪ್ಪನವ್ರು ಆಗಿರ್ಬೋದು. ಇವ್ರಿಗೆ ಯಾರಿಗೂ
ಮಕ್ಕಳು ಪೋಷಣೆನ ಮಾಡಲಿಲ್ಲ, ನಮ್ಮ ತಂದೆ ತಾಯಿ ಅಂತೇಳಿ ಇವ್ರನ್ನ ನೋಡ್ಕೊಳ್ಳಿಲ್ಲ. ಮತ್ತು ನಮ್ಮ ಸಭೆಯಲ್ಲಿ ಇನ್ನೂ ಕೆಲವರು ಇದ್ದಾರೆ ವಯಸ್ಸಾಗಿರುವಂಥ, ಅವ್ರನ್ನ ಇವತ್ತಿಗೂ ನೋಡ್ಕೊಳ್ತಾ ಇಲ್ಲ. ಅವ್ರು ನೋಡ್ಕೊಳ್ಳದೆ ಇವತ್ತು ತಾಯಂದಿರು ಮಕ್ಕಳ ಪ್ರೀತಿಯನ್ನು ಪಡ್ಕೊಳ್ಳದೆ, ಇವತ್ತು ಮಕ್ಕಳು ತಾಯಂದ್ರನ್ನ ನೋಡ್ಕೊಳ್ಳದೆ, ಇವತ್ತು ಭಯಂಕರವಾಗಿರುವಂಥ ಪರಿಸ್ಥಿತಿಯಲ್ಲಿ ಅನೇಕ ತಾಯಂದಿರು ಇವತ್ತು ವಾಸ ಮಾಡೋದನ್ನು ನಾವು ನೋಡ್ತೀವಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದೇವ್ರು ಹೇಳ್ತಾರೆ, ತಾಯಿ ಮಗನನ್ನು ಸಂತೈಸುವ ಹಾಗೆ ನಾನು ನಿಮ್ಮನ್ನು ಸಂತೈಸ್ತೇನೆ. ಹಲ್ಲೆಲೂಯಾ. ಇಲ್ಲಿ ಯಾರಿಗಾದರೂ ತಾಯಿ ಪ್ರೀತಿ ಸಿಕ್ಕಿಲ್ಲ, ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಮರಣ ಹೊಂದಿದ್ದಾರೆ ಅಂತಂದರೆ ದೇವ್ರು ಹೇಳ್ತಾರೆ, ನಾನು ನಿಮ್ಮ ತಾಯಿ ಆಗಿರ್ತೀನಿ. ಯಾಕಂದರೆ ಯೆಶಾಯನ ಬರೆದ ಪ್ರವಾದನೆ ಪುಸ್ತಕದಲ್ಲಿ ದೇವ್ರು ಏನಂತ ಹೇಳ್ತಾರೆ ಅಂದರೆ, ಎತ್ತ ತಾಯಿ ತನ್ನ ಮಗುವನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು, ನಾನಾದರೂ ನಿಮ್ಮನ್ನು ಮರೆಯೋದಿಲ್ಲ, ನಿಮ್ಮನ್ನು ನನ್ನ ಅಂಗೈಯಲ್ಲಿ ನಾನು ಚಿತ್ರಿಸ್ಕೊಂಡಿರ್ತೀನಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನಮ್ಮ ದೇವರು ತಾಯಿಗಿಂತ ಆತನು ಶ್ರೇಷ್ಠವಾಗಿರುವಂಥ ದೇವರಾಗಿದ್ದಾರೆ. ಕೇವಲ ಈ ತಾಯಂದಿರ ದಿನದಲ್ಲಿ ಮಾತ್ರ ಸ್ಟೇಟಸ್ ಹಾಕೋಬಿಡೋದು, ಬೆಳಿಗ್ಗೆ ಎದ್ಬಿಟ್ಟು ತಾಯಿನ ಬೈಯೋದು, ಬೆಳಿಗ್ಗೆ ಎದ್ಬಿಟ್ಟು ತಾಯಿನ ಹೇಳೋ ಮಾತನ್ನು ಕೇಳ್ದಿರ ತಾಯಿಗೆ ಆವಾಜ್ ಹಾಕೋದು, ಮತ್ತು ಅವ್ರೇನು ಹೇಳ್ದು ತಾಯಿ ಏನು ಹೇಳ್ದು ತಲೆಗೆ ಹಾಕ್ಕೊಳ್ದಿರ ಅವ್ರಿಗೆ ನೋವಿಡುವಂಥ ಮಕ್ಕಳೇ ಇವತ್ತು ಭಾಳಷ್ಟು ಜಾಸ್ತಿ ಜನ ಇದ್ದಾರೆ. ಸುಮ್ಮನೆ ಹೆಸ್ರಿಗೆ ಮಾತ್ರ ಇವತ್ತು ಸ್ಟೇಟಸ್ಗಳನ್ನು ಹಾಕಿರ್ತಾರೆ, ನಮ್ಮ ತಾಯಿ ದೊಡ್ಡೋಳು, ನಮ್ಮ ತಾಯಿ ಹಂಗೆ, ನಮ್ಮ ತಾಯಿ ಹಿಂಗೆ ಅಂತ. ಅದೇ ತಾಯಿಗೆ ಜ್ವರ ಬಂದು ಮಲಗಿದ್ರೂ ಮಕ್ಕಳು ಕೇರ್ ಮಾಡಲ್ಲ. ಜ್ವರ ಬಂದು ಮಲಗಿದ್ರೂ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳೋದಿಲ್ಲ, ಅವರಿಗೆ 100 ರೂಪಾಯಿ ಕಾಸು ಕೂಡ ಕೊಡೋದಿಲ್ಲ. ಆದರೆ ಸ್ಟೇಟಸಲ್ಲಿ ಮಾತ್ರ ನಮ್ಮ ತಾಯಿಗಿಂತ ದೇವರಿಲ್ಲ, ನಮ್ಮ ತಾಯಿ ದೊಡ್ಡವಳು, ಹಂಗೆ ಹಿಂಗೆ ಅಂತೇಳಿ ಸ್ಟೇಟಸ್ ಹಾಕ್ಕೊಂಡಿರುವಂಥವ್ರು ಎಷ್ಟೋ ಜನರಿದ್ದಾರೆ. ಬಾಯಿ ಮಾತಿಗೆ ಮಾತ್ರ ತಾಯಿಯನ್ನು ನೆನೆಸುವಂಥವ್ರಿದ್ದಾರೆ. ಇಲ್ಲಿರುವಂಥ ತಾಯಂದಿರಿಗೆ ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ? ಎಲ್ಲ ತಾಯಂದಿರು ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು? ಉಸಿರೇ ಇಲ್ಲ ಅಂದರೆ ಯಾರು ನೋಡ್ಕೊಳ್ತಾ ಇಲ್ಲ ಅಂತ ಅರ್ಥ. ಯಾರು ಉಸಿರು ಬಿಡ್ತಾ ಇಲ್ಲ ಅಂತಂದರೆ ಅದು ಅರ್ಥ ಏನು? ನಮ್ಮ ಮಕ್ಕಳು ಯಾರು ನಮ್ಮನ್ನು ನೋಡ್ಕೊಳ್ತಾ ಇಲ್ಲ, ನಮ್ಮ ಮಕ್ಕಳು ಯಾರು ನಮ್ಮನ್ನು ಸಾಕ್ತಾ ಇಲ್ಲ. ಯಾರು ಸಾಕ್ತಾ ಇದ್ದಾರೆ? ನೋಡ್ಕೊಳ್ತಾ ಇದ್ದಾರೆ? ಯಾರಾದರೂ ನೋಡ್ಕೊಳ್ತಾ ಇದ್ದಾರಾ? ಚೆನ್ನಾಗಿ ನೋಡ್ಕೊಳ್ತಾರ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಬೈಬಲಲ್ಲಿ ಈ ತಾಯಂದಿರ ತ್ಯಾಗದಿಂದ ಅವ್ರ ಮಕ್ಕಳು ಉತ್ತಮವಾಗಿ ಬೆಳೆದಿರುವಂಥ ಅನೇಕ ಉದಾಹರಣೆಗಳು ಬೈಬಲಲ್ಲಿದ್ದಾವೆ. ಮೊದಲನೇ ಉದಾಹರಣೆ ನಿಮ್ಗೆ ಯಾರು ಜ್ಞಾಪಕ ಬರ್ತಾರೆ ಬೈಬಲಲ್ಲಿ? ಯಾವ ತಾಯಿಯ ಬಗ್ಗೆ, ಇವಾಗ ತಾಯಂದ್ರ ಬಗ್ಗೆ ಹೇಳಿ ಅಂತಂದರೆ ಬೈಬಲಲ್ಲಿ ಯಾವ ತಾಯಿಯ ಬಗ್ಗೆ ನಿಮಗೆ ಜ್ಞಾಪಕ ಬರ್ತದೆ? ಅಯ್ಯೋ, ಯಾವ ತಾಯಿನಿಲ್ಲ, ಯಾವ ತಂದೆನಿಲ್ಲ ಅಂತಂತೀರಾ? ಆಗರಳನ್ನು ಸಾರಾಳು ಮನೆ ಬಿಟ್ಟು ಕಳಿಸಿದಾಗ ಆಗರಳು ತನ್ನ ಮಗುವನ್ನು ಎತ್ಕೊಂಡು ಅರಣ್ಯದಲ್ಲಿ ನಡಿಬೇಕಾದ್ರೆ ಕುಡಿಯೋದಕ್ಕೆ ನೀರಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ಆಗರಳು ತನ್ನ ಮಗುವನ್ನು ಒಂದು ನೆರಳಲ್ಲಿ ಇಟ್ಬಿಟ್ಟು ಆಕೆ ಏನು ಮಾಡ್ತಾಳೆ? ಮರಣವನ್ನು ದೇವ್ರ ಹತ್ರ ಕೇಳ್ಕೊಳ್ತಾಳೆ, ಸ್ವಾಮಿ ನನ್ನನ್ನು ನನ್ನ ಮಗನನ್ನು ಸಾಯಿಸ್ಬಿಡ್ರಿ, ಈ ಭಯಂಕರವಾಗಿರುವಂಥ ಬಿಸಿಲಲ್ಲಿ ಅಪ್ಪ ನೀರಿಲ್ಲದೆ ನಮ್ಮ ಕೈಯಲ್ಲಿ ಬದುಕೋದಕ್ಕಾಗಲ್ಲ ಅಂತೇಳಿ ಆಗರಳು ತನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೀವಿ. ಆಗರಳು ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಆಗರಳಿಗೆ ದರ್ಶನ ಕೊಟ್ಟು ಆಗರಳಿಗೆ ದೇವರು ವಾಗ್ದಾನ ಮಾಡ್ತಾನೆ, ನಿನ್ನ ಮಗನನ್ನು ನಾನು ಆಶೀರ್ವದಿಸ್ತೀನಿ, ನಿನ್ನ ಮಗನ ಸಂತಾನವನ್ನು ನಾನು ಹೆಚ್ಚಿಸ್ತೀನಿ ಅಂತೇಳಿ ದೇವರು ಆಗರಳನ್ನು ಆಶೀರ್ವದಿಸ್ತಾರೆ. ನಿನ್ನ ಮಗ ಕಾಡು ಕತ್ತೆ ಥರ ದುಡಿತಾನೆ, ಅವನು ತನ್ನ ಅಣ್ಣಂದರಿಗೆ ತನ್ನ ತಮ್ಮಂದರಿಗೆ ಆತನ ದಾಸನಾಗಿ ತನ್ನ ಜೀವನ ಪರ್ಯಂತರ ಆತನು ಈ ಲೋಕದಲ್ಲಿ ಒಂದು ದೊಡ್ಡ ಜನಾಂಗವಾಗಿ ಬೆಳೀತಾನೆ ಅಂತೇಳಿ ದೇವರು ಆಗರಳನ್ನು ಸಹ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಯಾರ ಹೆಸರಿಗೆ ಜ್ಞಾಪಕ ಬರ್ತದೆ ನಿಮಗೆ ಬೈಬಲಲ್ಲಿ? ಅನ್ನಾಳು ಏನು ಮಾಡ್ತಾಳೆ? ಅನ್ನಾಳಿಗೆ ಮಕ್ಕಳಿರೋದಿಲ್ಲ. ಅನ್ನಾಳು ಹೋಗಿ ಫಸ್ಟ್ ಯಜಮಾನನ ಕೇಳ್ತಾಳೆ, ನನಗೆ ಮಗು ಕೊಡು. ಅನ್ನಾಳ ಯಜಮಾನರು ಹೇಳ್ತಾರೆ, ನಾನೇನು ದೇವ್ರ ನಿನಗೆ ಮಗು ಕೊಡೋದಕ್ಕೆ? ಆಕೆ ಫಸ್ಟ್ ದೇವ್ರನ್ನ ಕೇಳಲ್ಲ,
ಫಸ್ಟು ಯಜಮಾನ್ರನ್ನ ಕೇಳ್ತಾಳೆ. ಆಮೇಲೆ ಅವ್ರು ವರ್ಷಕ್ಕೊಂದ್ಸತಿ ಜಾತ್ರೆಗೆ ಹೋಗ್ಬೇಕಾದ್ರೆ ಅನ್ನಾಳು ದೇವ್ರ ಆಲಯದಲ್ಲಿ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಎರಡನೇದಾಗಿ ದೇವ್ರ ಹತ್ರ ಕೇಳ್ತಾಳೆ, ದೇವರೇ ನನಗೆ ಮಗು ಕೊಡು, ಮಗು ಕೊಟ್ಟರೆ ಆ ಮಗುವನ್ನು ನಾನು ನಿನ್ನ ಸನ್ನಿಧಾನದಲ್ಲಿ ಸೇವೆಗಾಗಿ ಸಮರ್ಪಣೆ ಮಾಡ್ತೀನಿ. ಅನ್ನಾಳು ಯಾವಾಗ ತನ್ನ ಮಗುಗಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾಳೋ ಅನ್ನಾಳ ಪ್ರಾರ್ಥನೆಯನ್ನು ದೇವರು ಕೇಳಿ ಅನ್ನಾಳಿಗೆ ಒಂದು ಗಂಡು ಮಗುವನ್ನು ಕೊಡ್ತಾರೆ. ಅನ್ನಾಳಿಗೆ ಗಂಡು ಮಗುವನ್ನು ಕೊಟ್ಟಾಗ ಆ ಮಗು ದೇವರ ಸೇವೆಗಾಗಿ ಅನ್ನಾಳು ಸಮರ್ಪಣೆ ಮಾಡ್ತಾಳೆ. ಹಲ್ಲೆಲೂಯಾ. ಅನ್ನಾಳು ದೇವರ ಸೇವೆಗಾಗಿ ತನ್ನ ಮಗನನ್ನು ಸಮರ್ಪಣೆ ಮಾಡ್ತಾಳೆ. ವರ್ಷ ವರ್ಷ ಅನ್ನಾಳು ತನ್ನ ಮಗನನ್ನು ನೋಡಿಕೊಂಡು ಮಗನನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸುವ ಹಾಗೆ ದೇವರ ಸನ್ನಿಧಾನದಲ್ಲಿ ಅನ್ನಾಳು ತನ್ನ ಮಗನನ್ನು ಬಿಡ್ತಾಳೆ. ಏಯ್ ಚೋಟು ಕೆ ಪಿಕ್ಚರ್ ಟೇಟ್ರಿ. ಮತ್ತೆ ಬೈಬಲಲ್ಲಿ ಯಾವ ತಾಯಿ ಬಗ್ಗೆ ನೀವು ನೋಡ್ತೀರಾ? ಏನವ್ರ ತಾಯಿ ಹೆಸರು? ಬೇದಾಳು. ವಿಮೋಚನ ಕಾಂಡ 6ನೇ ಅಧ್ಯಾಯದಲ್ಲಿ ಅವರ ತಾಯಿಯ ಹೆಸರು ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡ 6ನೇ ಅಧ್ಯಾಯದಲ್ಲಿ ಅವರ ತಾಯಿಯ ಹೆಸರೇನು? ಆರು 20 ಯುಕೆ ಬೇದಾಳು. ಮೋಶೆಯವರ ತಾಯಿ ತನ್ನ ಮಗನನ್ನು ಬಚ್ಚಿಡ್ತಾಳೆ 3 ತಿಂಗಳು. ಯಾಕೆ ಬಚ್ಚಿಡ್ತಾಳೆ? ಐಗುಪ್ತ ದೇಶದ ರಾಜ ಫರೋಹನು ಏನಂತ ಆರ್ಡರ್ ಮಾಡಿರ್ತಾನೆ, ಇಬ್ರಿಯ ಸ್ತ್ರೀಯರು ಯಾರಾದರೂ ಗಂಡು ಮಕ್ಕಳನ್ನು ಎತ್ತರೆ ಗಂಡು ಮಕ್ಕಳನ್ನು ಸಾಯಿಸಬೇಕು ಅಂತ. ಆವಾಗ ಮೋಶೆಯ ತಾಯಿ ಏನು ಮಾಡ್ತಾಳೆ? ತನ್ನ ಮಗನನ್ನು ಬಚ್ಚಿಡ್ತಾಳೆ. ಇದು ಫರೋಹ ರಾಜನಿಗೆ ಗೊತ್ತಾದರೆ ಫರೋಹ ರಾಜನೇನು ಮಾಡ್ತಾನೆ? ಮಗುನೂ ಸಾಯಿಸ್ತಾನೆ, ತಾಯಿನೂ ಸಾಯಿಸ್ಬಿಡ್ತಾನೆ, ನೀನು ನನ್ನ ಆಜ್ಞೆಗೆ ವಿಧೇಯಳಾಗಲಿಲ್ಲ ಅಂತೇಳಿ. ಆ ತಾಯಿ ಸತ್ತೋಗೋದಕ್ಕೂ ಸಹ ಸಿದ್ಧವಾಗಿ ಮಗುವನ್ನು 3 ತಿಂಗಳ ಕಾಲ ಬಚ್ಚಿಟ್ಟು 3 ತಿಂಗಳಾದಮೇಲೆ ನೈಲ್ ನದಿಯಲ್ಲಿ ಬಿಡ್ತಾಳೆ. ಆಮೇಲೆ ಆ ಮಗುಗೆ ಆ ತಾಯಿನೇ ತಾಯಿಯಾಗಿ ಹೋಗಿ ಫರೋಹನ ಮಗಳ ಕೆಳಗಡೆ ತನ್ನ ಮಗನನ್ನು ಬೆಳೆಸ್ತಾಳೆ. ತಾಯಿ ಮೋಶೆ ತನ್ನ ಮಗನಿಗಾಗಿ ಮಾಡಿದಂಥ ತ್ಯಾಗ, ಮೋಶೆಯವರ ತಾಯಿ ತನ್ನ ಮಗನನ್ನು ಬೆಳೆಸಿದಂಥ ರೀತಿ ಮೋಶೆಯನ್ನು ದೇವರ ರಾಜ್ಯಕ್ಕಾಗಿ ವೈರಾಗ್ಯವುಳ್ಳ ಮಗನನ್ನಾಗಿ ಬೆಳೆಯುವಾಗೆ ದೇವರು ಸಹಾಯ ಮಾಡ್ತಾರೆ. ಮೋಶೆ ದೇವರ ರಾಜ್ಯಕ್ಕಾಗಿ ಏನನ್ನ ಮಾಡಬೇಕು, ತನ್ನ ಜನಾಂಗಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ವೈರಾಗ್ಯವುಳ್ಳವನಾಗಿ ಆತನು ಬೆಳೀತಾನೆ. ಮತ್ತು ಬೈಬಲಲ್ಲಿ ಇನ್ಯಾರಿದ್ದಾರೆ ಒಳ್ಳೆ ತಾಯಂದ್ರ ಬಗ್ಗೆ? ಇಷ್ಟೇ 3 ಹೆಸರೇನಾ? ತಿಮೋತಿಯವರ ತಾಯಿ 2 ತಿಮೋತಿ 1ನೇ ಅಧ್ಯಾಯ 5ನೇ ವಾಕ್ಯ. 2 ತಿಮೋತಿ 1:5 ಏನು ಹೇಳ್ತಾರೆ? ತಿಮೋತಿಯವರ ತಾಯಿ ಯುನಿಕೆ, ಅವರ ಅಜ್ಜಿ ಲೋವಿ. ತಿಮೋತಿಯವರ ತಾಯಿ ಮತ್ತು ಅಜ್ಜಿ ಅವರಿಬ್ಬರು ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿ ಬೆಳೀತಾರೆ. ಅವರಿಬ್ಬರು ಭಯಭಕ್ತಿಯುಳ್ಳವರಾಗಿ ಬೆಳೆದಿದ್ದರಿಂದ ತಿಮೋತಿ ಅವರ ತಾಯಿಯನ್ನು ಅವರ ಅಜ್ಜಿಯನ್ನು ನೋಡಿ ತಾನೂ ಸಹ ಭಯ ಭಕ್ತಿಯಲ್ಲಿ ಬೆಳೀತಾನೆ. ಅರ್ಥ ಆಗ್ತಾ ಇದೆಯಾ ತಾಯಂದರು? ಬೈಬಲಲ್ಲಿರುವಂಥ ಒಳ್ಳೆ ತಾಯಂದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಲೋವಿ ಮತ್ತು ಯುನಿಕೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಅಪೊಸ್ತಲನಾದ ಪೌಲನು ಅಲ್ಲಿ ಸಾಕ್ಷಿ ಹೇಳ್ತಾನೆ. 2 ತಿಮೋತಿ 1:5 ಓದಿ. ನಿನ್ನಲ್ಲಿರುವಂಥ ನಿಷ್ಕಪಟವಾದ ನಂಬಿಕೆಯು ಆ ನಿಷ್ಕಪಟವಾಗಿರುವಂಥ ನಂಬಿಕೆಯು ನಿನ್ನ ಅಜ್ಜಿ ಆಗಿರುವಂಥ ಲೋವಿಯಲ್ಲಿ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ. ಹಲ್ಲೆಲೂಯ. ತಾಯಂದ್ರ ಪಾತ್ರವನ್ನು ನಾವು ನೋಡ್ಕೊ ಬರ್ತಾ ಇದ್ದೀವಿ ಬೈಬಲಲ್ಲಿ, ಯಾವ್ಯಾವ ಒಳ್ಳೆ ತಾಯಂದ್ರ ಇದ್ರು ಅಂತೇಳಿ. ಅದರಲ್ಲಿ ಲೋವಿ ಮತ್ತು ಯೂನಿಕೆ ನೋಡ್ರಿ, ನಿಷ್ಕಪಟವಾದ ನಂಬಿಕೆ, ದೇವರಲ್ಲಿ ಭಯಂಕರವಾಗಿರುವಂಥ ನಂಬಿಕೆ.
ಆ ನಂಬಿಕೆಯನ್ನು ನೋಡಿ ಬೆಳೆದಂಥವನು ಯಾರು? ಲೋವಿ ಮತ್ತು ಯೂನಿಕೆಯಲ್ಲಿರುವಂಥ ನಂಬಿಕೆಯನ್ನು ನೋಡಿ ಬೆಳೆದಂಥವ್ರು ಯಾರು? ಯಾರು ಯಾರು ಯಾರು? చెప్పమ్మా వా ಚೊಟ್ಟ ಬೆಲ್ಲಿ ಯಾರು ಯಾರು ಹೇಳಿ ಕೊಡ್ಗ್ಲಟ್ಟೆಜ್ಜೆ ಯಾರು ಯಾರು? ಓಯ್ ಯಾರು ಯಾರು ಯಾರು? ನೋಡಿ, ನೀವು ಬಾಯಿ ತೆಗೆದು ಹೇಳಿದಾಗ ಇನ್ನೊಂದು ಸತಿ ನಾನು ಕೇಳ್ದಾಗ ಜ್ಞಾಪಕ ಬರ್ತಾ, ಅವತ್ತು ಪಾಸ್ಟ್ ಕೇಳಿದ್ರು ಅಂತ. ನೀವು ಬಾಯಿ ತೆಗೆದು ಹೇಳಲಿಲ್ಲ ಅಂತ ತಿಳ್ಕೊಳ್ಳಿ, ನಾನು ಹೇಳೋದು ಯಾವುದು ಸಹ ನಿಮ್ಮ ಮೈಂಡಲ್ಲಿ ಹೋಗಲ್ಲ. ಲೋವಿ ಮತ್ತು ಯೂನಿಕೆಯ ಮಗ ಲೋವಿಯ ಮೊಮ್ಮಗ ಯಾರು? ಆ ತಿಮೋತಿ ತನ್ನ ತಾಯಿ ಮತ್ತು ಅಜ್ಜಿಯ ನಂಬಿಕೆಯನ್ನು ನೋಡಿ ಬೆಳೆದು ಒಬ್ಬ ದೇವರ ಸೇವಕನಿಗೆ ಸೇವೆ ಮಾಡುವಂಥ ಮಗನಾಗಿ ದೇವರು ಆ ಮಗನನ್ನು ಬೆಳೆಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತಿನ್ಯಾರಿದ್ದಾರೆ ಬೈಬಲಲ್ಲಿ? ರೂತಳ ಅತ್ತೆ ಬೇಡ, ತಾಯಿ ಬಗ್ಗೆ ಹೇಳಿ ಯಾರಾದ್ರು. ಮತ್ತಿನ್ಯಾರಿದ್ದಾರೆ ತಾಯಿ? ಮರಿಯಾಳು, ಅನ್ನಾಳು ಆಯ್ತಲ್ಲ ಅವಾಗಲೇ. ಇನ್ನೊಂದು ಅನ್ನನ, ಹೊಸ ಒಡಂಬಡಿಕೆ ಅನ್ನ. ಮರಿಯಾಳು ಯಾರು? ಯೇಸು ಕ್ರಿಸ್ತನ ತಾಯಿ. ಆ ಮರಿಯಾಳಿಗೆ ಮಕ್ಕಳಿದ್ದಿದ್ದು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಮರಿಯಾಳು ಏನು ಮಾಡ್ತಾಳೆ? ತನ್ನ ಮಗನ ವಿಷಯದಲ್ಲಿ ದೇವದೂತರು ಹೇಳಿರುವಂಥ ಮಾತನ್ನು ಜ್ಞಾಪಕ ಇಟ್ಕೊಂಡು ಆ ಮಗನ ವಿಷಯವನ್ನು ತಾನು ಮುಂಚೆನೇ ತಿಳಿದಿದ್ದರೂ ಸಹ ಆಕೆ ಮೌನವಾಗಿದ್ದು ಯೇಸು ಕ್ರಿಸ್ತನಿಗೆ ಎಲ್ಲ ವಿಷಯದಲ್ಲಿ ಸಹಾಯಕಳಾಗಿದ್ದು, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದುವಾಗಲೂ ಸಹ ಆತನ ಮುಂದೆ ನಿಂತ್ಕೊಂಡಿರ್ತಾಳೆ. ಯೇಸು ಕ್ರಿಸ್ತನು ತನ್ನ ತಾಯಿಯನ್ನು ಎಷ್ಟು ಪ್ರೀತಿಸ್ತಿದ್ರು ಅಂಥೇಳಿ ಆತನು ಹೇಳಿದಂಥ ಮಾತಲ್ಲಿ ನಾವು ನೋಡ್ಬೋದು. ಈಗೋ ನಿನ್ನ ಮಗ, ಈಗೋ ನಿಮ್ಮ ತಾಯಿ. ಒಬ್ಬ ಸ್ತ್ರೀ, ಒಬ್ಬ ತನಗೆ ಜನ್ಮ ಕೊಟ್ಟಿರುವಂಥ ತಾಯಿ ಅನ್ನುವಂಥ ಅದು ಸಹ ಒಂದು ಕಾರಣ, ಅದೇ ದೊಡ್ಡ ಕಾರಣ ಅಲ್ಲ, ಬಟ್ ಅದೂ ಒಂದು ಸ್ವಲ್ಪ ಒಂದು ಕಾರಣವಾಗಿತ್ತು ತನ್ನ ತಾಯಿಯನ್ನು ನೋಡ್ಕೊಳ್ಳೋದಕ್ಕೋಸ್ಕರ. ಇವತ್ತು ತಾಯಿಯಂದರನ್ನು ನಾವು ಗೌರವಿಸುವಂಥ ದಿನವಾಗಿರೋದ್ರಿಂದ ಇಂಥ ಒಳ್ಳೆ ತಾಯಂದಿರ ಹಾಗೆ ನಮ್ಮ ಸಭೆಯಲ್ಲಿರುವಂಥ ಎಲ್ಲ ತಾಯಂದಿರು ಬೆಳಿಬೇಕು ಅಂತೇಳಿ ನಾನು ಹಾರೈಸ್ತೇನೆ. ಅನೇಕ ಎಲ್ಲ ಚರ್ಚ್ಗಳಲ್ಲಿ ಗಂಡಸರು ಕಡಿಮೆನೇ, ಒಂದು 20% ಗಂಡಸರು ಇರ್ತಾರೆ, ಒಂದು 80% ಹೆಂಗಸರು ಇರ್ತಾರೆ ಎಲ್ಲ ಚರ್ಚಲ್ಲಿ. ಹೆಣ್ಮಕ್ಳೇ ಜಾಸ್ತಿ. ಅದೇ 80% ಹೆಣ್ಣು ಮಕ್ಕಳೇ ಸಭೆಗೆ ಬರುವಂಥವರೇ, ದೇವ್ರನ್ನ ನಂಬಿರುವಂಥವರೇ ಇವತ್ತು ಒಳ್ಳೆ ತಾಯಂದರ ಥರ ಇಲ್ಲ. ಒಳ್ಳೆ ತಾಯಂದರಾಗಿಲ್ಲ. ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಲ್ಲ. ಶಪಿಸುವಂಥವ್ರು ಇದ್ದಾರೆ, ನೀನು ಎಗರಿ ಬಿದ್ದೋಗ, ನೀನು ಸತ್ತೋಗ ಅನ್ನೋರು ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಯಾರೋ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ. ಚರ್ಚಲ್ಲಿ ಇಲ್ಲಿ ಯಾರ ಕೂತ್ಕೊಂಡಿದ್ದೀರಾ, ನಿಮ್ಮನ್ನ ಸೈಡಿಗೆ ನಿಲ್ಲಿಸಿದ್ರೆ ಮುಕ್ಕಾಲು ಭಾಗ ಬಂದು ಈ ಸೈಡಲ್ಲಿ ನಿಂತ್ಕೊಂತ ಈ ಥರ ಬೈದಿರೋರು ಅವ್ರ ಮಕ್ಕಳನ್ನ ಬೈದಿರೋರು, ಅವನು ಎಗರಿ ಬಿದ್ದೋಗ, ಅವನು ಸತ್ತೋಗ ಅಂತ ಬೈದಿರೋರು ಮುಕ್ಕಾಲು ಭಾಗ ತಾಯಂದ್ರೆ ಇದ್ದೀರಲ್ಲಿ. ತಾಯಿ ತ್ಯಾಗ ಎಷ್ಟು ದೊಡ್ಡದೋ ಒಂದು ಕುಟುಂಬ ಬೆಳಿಲಿಕ್ಕೆ, ಆ ಕುಟುಂಬ ಹಾಳಾಗಲಿಕ್ಕೂ ಸಹ ಅಷ್ಟೇ ದೊಡ್ಡದು ಅಂತ ನಾನು ಹೇಳಿದ್ದೀನಿ. ನಿನ್ನ ಕುಟುಂಬ ಚೆನ್ನಾಗಿರಬೇಕು, ನಿನ್ನ ಕುಟುಂಬ ಉತ್ತಮವಾಗಿ, ನಿನ್ನ ಮಕ್ಕಳು ನಿನ್ನನ್ನು ನೋಡಿ ಬೆಳಿಬೇಕು, ನಿನ್ನನ್ನು ನೋಡಿ ಪ್ರಾರ್ಥನೆಯನ್ನು ಕಲಿಬೇಕು ಅಂತಂದರೆ ತಾಯಿ ಆಗಿರುವಂಥವಳು ಮುಂಜಾನೆ ಎದ್ದು ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವಂಥವಳು ಆಗಿರಬೇಕು. ಇವತ್ತು ಭಾಳಷ್ಟು ತಾಯಿಯಂದರು ಮುಂಜಾನೆ ಎದ್ದು ಪ್ರಾರ್ಥನೆಯನ್ನು ಮಾಡೋದಿಲ್ಲ. ನಿದ್ರೆ ಹೋಗುವಂಥ ಅನೇಕ ತಾಯಂದಿರು ಇವತ್ತು ನಮ್ಮ ಸಭೆಯಲ್ಲಿದ್ದಾರೆ. ನಿದ್ರೆ ಹೋಗ್ತಾರೆ ಬೆಳಿಗ್ಗೆ ಎದ್ದು, ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡೋದಿಲ್ಲ, ಅವ್ರಿಗೆ ಒಂದು ಭಕ್ತಿ ಜೀವನನ ಕಳಿಸೋದಿಲ್ಲ, ಏನೂ ಇಲ್ಲ. ಯಾವಾಗಲೂ ಗೊಣ ಅಂತ ಬೈಯೋದು. ಕೆಲವು ತಾಯಿಯಂದರು ಯಾವಾಗಲೂ ಅವ್ರ ಅಪ್ಪನವ್ರ ಬಗ್ಗೆ ಮಕ್ಕಳ ಮೇಲೆ ದೂರ ಹೇಳು, ಮಕ್ಕಳ ಹತ್ರ ನಿಮ್ಮ ಅಪ್ಪನ ಥರ ಹಾಕ್ಬೇಡ. ಆವಾಗಲೇ ಸುನೀಲ್ ಹೇಳ್ತಾಯಿದ್ರು,
ನಮ್ಮ ತಾಯಿ ಹೇಳಿದ್ರು ನನಗೆ, ನಿಮ್ಮ ಅಪ್ಪನ ಥರ ಹಾಕಬೇಡ ಅಂತ. ದಯವಿಟ್ಟು ತಾಯಿ ಅಂದರೆ ಯಾರು ಅವ್ರ ಅಪ್ಪಂದ್ರನ್ನ ಹೇಳ್ಕೊಂಡು ನಿಮ್ಮ ಅಪ್ಪನ ಥರ ನಿನ್ನ ಹಾಕಬೇಡ ಅಂತ ಹೇಳಕ್ಕೆ ಹೋಗ್ಬೇಡಿ ಬುದ್ಧಿನ. ಅಪ್ಪಂದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯನ ಮಕ್ಕಳಲ್ಲಿ ಹುಟ್ಟಿಸ್ಬೇಡಿ ತಾಯಂದರು. ತಾಯಿ ಸ್ಥಾನ ಒಂದು ಕುಟುಂಬದಲ್ಲಿ ಎಷ್ಟು ದೊಡ್ಡದಾಗಿದೆಯೋ ತಂದೆ ಸ್ಥಾನವೂ ಸಹ ಅಷ್ಟೇ ದೊಡ್ಡದಾಗಿರ್ತದೆ. ಆದ್ದರಿಂದ ತಂದೆಗಳ ಬಗ್ಗೆ ಯಾರು ಕೆಟ್ಟದಾಗಿ ಮಕ್ಕಳ ಹತ್ರ ಹೇಳೋದಕ್ಕೆ ಹೋಗ್ಬೇಡಿ. ಎಲ್ಲ ತಾಯಂದರು 100ರಲ್ಲಿ 90ರಷ್ಟು ತಾಯಂದರು ಮಾಡೋ ತಪ್ಪಿದು. ನಿಮ್ಮ ಅಪ್ಪನ ಥರ ಆಗಬೇಡ, ನಿಮ್ಮ ಅಪ್ಪನ ಥರ ಹೋಗ್ಬೇಡ, ನಿಮ್ಮ ಅಪ್ಪನ ಥರ ಬೆಳಿಬೇಡ, ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ಅಪ್ಪ ಕೆಟ್ಟವನು, ನಿಮ್ಮ ಅಪ್ಪ ಕುಡುಕನು, ನಿಮ್ಮಪ್ಪ ಅದೋದ ಅಲ್ಲಿ ಹೋಗೋದ ಇಲ್ಲಿಗೆ ಬಂದ, ಸರಿಯಾಗಿ ಊಟಕ್ಕೆ ತಂದಾಕಿಲ್ಲ, ನೀರಿಗೆ ತಂದಾಕಿಲ್ಲ, ಈ ಥರ ತಂದಾಕಿಲ್ಲ. ನಿಜನೇ, ಅವರಪ್ಪ ತಂದಾಕಿಲ್ಲ, ಅವರಪ್ಪ ಕುಟುಂಬವನ್ನು ಪೋಷಿಸಲಿಲ್ಲ, ಅವರಪ್ಪ ಮಕ್ಕಳನ್ನ ನೋಡಿಲ್ಲ, ನಿಜಾನೇ. ಆದರೆ ನೀವು ಮಕ್ಕಳಿಗೆ ಆ ಥರ ಹೇಳುವಾಗ ಆ ಮಕ್ಕಳೇನು ಮಾಡ್ತಾರೆ ಅಂದರೆ ಅಪ್ಪನ ಬಗ್ಗೆ ಅವರು ದ್ವೇಷನ ತುಂಬಿಸ್ಕೊಂಡು ಅದರಿಂದ ಅವ್ರ ಬುದ್ಧಿ ಕಲಿಯೋದಿಲ್ಲ. ಬರುವಂಥ ದಿನಗಳಲ್ಲಿ ಅವರಿನ್ನೂ ಭಯಭಕ್ತಿ ಇಲ್ಲದೆ ಅಪ್ಪನಿಗೆ ಭಯಪಡದೆ ಬೆಳೀತಾರೆ. ಆವಾಗ ತಾಯಂದ್ರ ಕೈಯಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಆವಾಗ ನೀವೇ ಮತ್ತೆ ಕಷ್ಟಪಡಬೇಕಾಗತ್ತೆ. ಆದ್ದರಿಂದ ತಾಯಂದ್ರ ದಿನದಲ್ಲಿ ತಾಯಿ ಆಗಿರುವಂಥವಳು ನಾನು ಶ್ರೇಷ್ಠವಾಗಿದ್ದೀನಿ, ನಾನು ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ಅನ್ನೋದು ಎಷ್ಟು ಸತ್ಯನೋ, ನೀವೆಷ್ಟು ಶ್ರೇಷ್ಠವಾಗಿರೋದು ಸತ್ಯನೋ, ನಿಮ್ಮ ತ್ಯಾಗ ಎಷ್ಟು ಸತ್ಯನೋ ಅಷ್ಟೇ ಸತ್ಯವಾಗಿ ನೀವು ಭಯಭಕ್ತಿಯುಳ್ಳಂಥ ಸ್ತ್ರೀಯರಾಗಿ ಬೆಳಿಬೇಕು. ಇಸ್ರಾಯೇಲರ ಸ್ತ್ರೀಯರು ಭಯಭಕ್ತಿಯುಳ್ಳವರಾಗಿದ್ದರು ಅಂಥೇಳಿ ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ ಫರೋಹನು ಇಸ್ರಾಯೇಲರ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು ಅನ್ನುವಾಗ ಅಲ್ಲಿಗೆ ಮಕ್ಕಳಿಗೆ ಜನ್ಮ ಹೆರಿಗೆ ಮಾಡಲಿಕ್ಕೆ ಬರ್ತಾ ಇದ್ದಂಥ ಸೂಲಗಿತ್ತಿಯರು ಬರೋದಕ್ಕಿಂತ ಮೊದಲೇ ಇಸ್ರಾಯೇಲರ ಹೆಂಗಸರು ಮಕ್ಕಳಿಗೆ ಜನ್ಮ ಕೊಟ್ಟುಬಿಡ್ತಾ ಇದ್ರಂತೆ. ಕಾರಣ ಅವರು ದೇವರಿಗೆ ಭಯಭಕ್ತಿಯುಳ್ಳವರಾಗಿದ್ದರು. ಆಮೇನ್. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ ತಾಯಂದ್ರೆ ನಾವೇನು ಮಾಡಬೇಕಾಗಿದೆ? ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಬೆಳಿಬೇಕಾಗಿದೆ. ಲೋವಿಯ ಹಾಗೆ, ಯುನಿಕೆ ಹಾಗೆ, ಆಗರಳ ಹಾಗೆ, ಮರಿಯಳ ಹಾಗೆ, ಅನ್ನಳ ಹಾಗೆ, ಮೋಶೆಯ ತಾಯಿ ಹಾಗೆ ನಾವು ಒಳ್ಳೆ ತಾಯಂದರಾಗಿ ಬೆಳೆಯೋಣ. ಆಮೇಲೆ ಮಕ್ಕಳು ಮತ್ತಾಯನ ಬರೋಂಥ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ನೋಡಿದ್ರೆ ಅಲ್ಲಿ ಭಾಳ ಕೆಟ್ಟ ಮಕ್ಕಳನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ರಿಂದ 6. ಹೇಗೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗೆ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಂಥ ಸಮಯದಲ್ಲಿ ಅದೇ ಇಸ್ರಾಯೇಲರಲ್ಲಿ ಕೆಲವು ಮಕ್ಕಳು ಏನು ಮಾಡ್ತಾ ಇದ್ರು ಅಂದರೆ ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ದಿರಾ ದೇವ್ರ ಹತ್ರ ಹೋಗ್ಬಿಟ್ಟು 1,001 ರೂಪಾಯಿ ಕಾಣಿಕೆ ಹಾಕ್ಬಿಡೋದು. ಸ್ವಾಮಿ, ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗಲ್ಲ, ನನ್ನ ಕೈಯಲ್ಲಿ ಅವ್ರಿಗೆ ಊಟ ಕೊಡೋದಕ್ಕಾಗಲ್ಲ, ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತೇಳಿ 1,001 ರೂಪಾಯಿ ಕಾಣಿಕೆ ಹಾಕ್ಬಿಟ್ಟು ಬಂದುಬಿಡೋದು. ಆವಾಗ ಅವ್ರು ಹೇಳ್ತಾರೆ ಏನಂತ, ನನ್ನ ಪಾಪ ದೇವ್ರಿಗೆ ಕ್ಷಮಿಸ್ಬಿಟ್ರು, ಇನ್ಮೇಲೆ ನಾನು ನನ್ನ ತಂದೆ ತಾಯಿ ನೋಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಇವತ್ತು ಸಭೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದೀರಾ ನೀವು? ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳದೆ ನಿಮ್ಮ ತಾಯಿಗಳನ್ನು ಒಡೆಯುವಂಥವ್ರು ಎಷ್ಟು ಜನ ಇಲ್ಲಿದ್ದೀರ? ನಿಮ್ಮ ತಾಯಂದ್ರನ್ನ ಒಡೆಯುವಂಥವ್ರು ಎಷ್ಟು ಜನ ಇಲ್ಲಿದ್ದೀರ? ಎಲ್ಲರೂ ಚರ್ಚಿಗೆ ಬರೋ ಮಕ್ಕಳೇ ಇಲ್ಲಿ. ಭಾಳಷ್ಟು ಜನ ಚರ್ಚಿಗೆ ಬರ್ತಾಯಿದ್ರು ಸಹ ಅವರ ತಾಯಂದರ ಮಾತಿಗೆ ವಿಧೇಯರಾಗದೆ ತಾಯಂದರನ್ನ ಹಿಂದಿರುಗಿ ಒಡೆಯುವಂಥವರು ಇಲ್ಲಿ 100ಕ್ಕೆ 90ರಷ್ಟು ಜನ ಇದ್ದಾರೆ. ಇಲ್ಲಿ 100ಕ್ಕೆ 90ರಷ್ಟು ಜನ ಸುಮ್ಮನೆ ಇವತ್ತು ಹೆಸರಿಗೆ ಎಲ್ಲ ಮಕ್ಕಳು ಸ್ಟೇಟಸ್ಗೆ ಹಾಕ್ಕೊಂಡು ಅವರ ತಾಯಿಯನ್ನು ಘನಪಡಿಸುವ ಹಾಗೆ ಅವರ ತಾಯಿಗೆ ಎಲ್ಲ ಕೇಕ್ಗಳು ಬೇರೆ ತಗೊಂಡೋಗಿ ಇವತ್ತು ಕೊಯಿಸ್ತಾರೆ ಮನೆಗಳಲ್ಲಿ. ಸುಮಾರು ಜನರನ್ನು ನೋಡಿದ್ದೀನಿ, ಕೇಕ್ ತಗೊಂಡೋಗಿ ಕೊಯಿಸ್ತಾರೆ. ಇವತ್ತೊಂದಿನ
ನಾಳೆ ಅವ್ರ ಮನೇಲಿ ಚಿಕನ್ ಸಾರು ಮಾಡಿದ್ರೆ ಅವ್ರ ತಾಯಿಗೆ ಕೊಡಲ್ಲ. ಚಿಕನ್ ಸಾರು ಮಾಡ್ತಾರಲ್ಲ ಮಕ್ಕಳ ಮನೇಲಿ, ಬೇರೆ ಇರ್ತಾರೆ ಮಕ್ಕಳು, ಚಿಕನ್ ಸಾರು ಮಾಡಿದ್ರೆ ಅವ್ರ ತಾಯಿಗೆ ಕೊಡಲ್ಲ, ಊಟ ಹಾಕಲ್ಲ, ವರ್ಷಕ್ಕೊಂದ್ಸತಿ ಸೀರೆ ಕೊಡ್ಸಲ್ಲ, ವರ್ಷಕ್ಕೊಂದ್ಸತಿ ಸೀರೆನೂ ಕೊಡ್ಸಲ್ಲ. ಆದರೆ ತಾಯಂದಿರ ದಿನದಲ್ಲಿ ಮಕ್ಕಳಿಗೆ ಹೇಳುವಂಥ ಮಾತೇನಪ್ಪ ಅಂತಂದರೆ, ಹೆಸರಿಗೆ ತಕ್ಕ ಹಾಗೆ ಇರಬೇಡಿ, ನಿಮ್ಮ ತಾಯಿಯನ್ನು ಗೌರವಿಸ್ರಿ. ನಿಮ್ಮ ತಾಯಿಯನ್ನು ಗೌರವಿಸಿದರೆ ನೀನು ಬಹುಕಾಲ ಬದುಕುವಿ ಅಂತ ಬೈಬಲ್ ಹೇಳ್ತದೆ. ನಿಮ್ಮ ತಾಯಂದಿರನ್ನ ನಿಜವಾಗ್ಲೂ ಸನ್ಮಾನಿಸ್ರಿ. ಇವತ್ತೊಂದಿನ ಅಲ್ಲ, ಇವತ್ತೊಂದಿನ ಕೇಕ್ ಕಟ್ ಮಾಡೋದಲ್ಲ, ಇವತ್ತೊಂದಿನ ಕೇಕ್ ಕಟ್ ಮಾಡಿ ನಿಮ್ಮ ತಾಯಿಯನ್ನು ಮೆರೆಸೋದಲ್ಲ, ದಿನಾನು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಊಟ ಇಲ್ಲ ಅಂದಾಗ ಊಟ ಕೊಡಿಸಿ, ಬಟ್ಟೆ ಇಲ್ಲ ಅಂದಾಗ ಬಟ್ಟೆ ಕೊಡಿಸಿ. ಇವತ್ತು ಸೊನಪನಹಳ್ಳಿಯಿಂದ ನೀಲಮ್ನವ್ರು ಇಲ್ಲಿದ್ದಾರೆ. ಆ ಅಮ್ಮನ ಒಂಟಿಯಾಗಿದ್ದಾಳೆ, ಮನೆಯಲ್ಲಿ ಸಪ್ರೇಟಾಗಿ. ಆ ನೀಲಮ್ನವರು ತನ್ನ ಮಕ್ಕಳ ಜೊತೇಲಿ ಇಲ್ಲ. ತನ್ನ ಮಕ್ಕಳ ಜೊತೇಲಿ ಇಲ್ಲ ಅಂದ್ರೂ ನೀಲಮ್ನವರ ಮಗನು ತನ್ನ ತಾಯಿಗೇನಾದರೂ ಕಾಯಿಲೆ ಆದರೂ, ತನ್ನ ತಾಯಿಗೇನಾದರೂ ತೊಂದರೆ ಆದರೂ ಬಹಳ ಬೇಗ ಅವರು ಸ್ಪಂದಿಸ್ತಾರೆ, ಬರ್ತಾರೆ, ತನ್ನ ತಾಯಿಯನ್ನು ನೋಡ್ಕೊಳ್ತಾರೆ, ಆ ಮಗಳಿಗೆ ಬಾಡಿಗೆ ಕಟ್ತಾರೆ, ಊಟಕ್ಕೆ ತಂದಾಕ್ತಾರೆ, ಎಲ್ಲ ಕಷ್ಟಗಳನ್ನು ಅವ್ರ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ. ಆ ಥರ ಒಳ್ಳೆ ಮಕ್ಕಳಾಗಿ ನಮ್ಮ ಸಭೆಯಲ್ಲಿರುವಂಥ ಎಲ್ಲರೂ ನೀವು ಬೆಳೀರಿ, ಒಳ್ಳೆ ಮಕ್ಕಳಾಗಿ ಬೆಳೀರಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿರಿ, ದೇವರೇ ನಾನು ಸಾಯೋ ಗಂಟ ನಮ್ಮ ತಾಯಿಯನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ತಾಯಿಯಂದ್ರ ಒಂದು ಪರಿಶ್ರಮವನ್ನು, ತ್ಯಾಗವನ್ನು ನೆನೆಸ್ಕೊಂಡು ಅವ್ರನ್ನ ಬದುಕಿರುವಾಗಲೇ ಚೆನ್ನಾಗಿ ನೋಡ್ಕೊಳ್ರಿ. ನಿಮ್ಗೆ ಊಟ ಇಲ್ಲ ಅಂತಂದರು, ನಿಮಗೆ ಬಟ್ಟೆ ಇಲ್ಲ ಅಂತಂದರು, ಮೊದಲು ಅವರಿಗೆ ಊಟಕ್ಕೆ ಬಟ್ಟಕ್ಕೆ ಕೊಡೋದನ್ನು ಪ್ರತಿಯೊಬ್ಬ ವಿಶ್ವಾಸಿ, ಸಭೆಗೆ ಬರುವಂಥ ಪ್ರತಿಯೊಬ್ಬೊಬ್ಬರು ಕಲಿತು ಒಳ್ಳೆ ಮಕ್ಕಳಾಗಿ ಬೆಳೀರಿ. ಆಮೇನ್, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಒಳ್ಳೆ ಮಕ್ಕಳಾಗಿ ನಾವು ಬೆಳೆಯುವಾಗ ದೇವರಿಗೆ ಮಹಿಮೆ ಉಂಟಾಗುತ್ತೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೆ ನಮ್ಮ ತಾಯಂದ್ರು ಮಾತ್ರ ನಮಗೆ ತಾಯಂದ್ರಲ್ಲ, ಸಭೆಗೆ ಬರುವಂಥವ್ರು ಎಲ್ಲರೂ ನಮಗೆ ತಾಯಂದರು ಅಂಥೇಳಿ ಅಪೊಸ್ತಲನಾದ ಪೌಲನು ತಿಮೋಥಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಆತನು ಈ ರೀತಿಯಾಗಿ ಬರೀತಾನೆ. 5ನೇ ಅಧ್ಯಾಯ 1ನೇ ವಾಕ್ಯ. ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯೌವನಸ್ಥರನ್ನು ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ವೃದ್ಧ ಸ್ತ್ರೀಯರನ್ನ ತಾಯಿಗಳೆಂದು. ಹಲ್ಲೆಲೂಯ. ಇವತ್ತು ಕೇವಲ ನಿಮ್ಮ ತಾಯಂದ್ರನ್ನ ಸನ್ಮಾನಿಸೋದು, ಇನ್ನು ವಯಸ್ಸಾಗಿರೋರ್ನೆಲ್ಲ ಏಯ್ ಹೋಗು ಬಾ ಅಂತ ಅವರಿಗೆ ಊಟ ಕೊಡ್ದಿರ ಅವರನ್ನು ಗದರಿಸ್ಕೊಂಡು ಅವ್ರನ್ನ ಬೈಕೊಂಡು ಓಡಾಡುವಂಥದ್ದಲ್ಲ. ತಾಯಂದ್ರೆ ಎಲ್ಲರೂ ತಾಯಂದ್ರೆ. ವಯಸ್ಸಾಗಿರುವಂಥ ಎಲ್ಲರೂ ಸಹ ನಾವು ಯಾವ ರೀತಿಯಲ್ಲಿ ಕಾಣಬೇಕಂತ, ಚರ್ಚಲ್ಲಿರುವಂಥವರು ಯಾವ ಥರ ಕಾಣಬೇಕಂತೆ? ತಾಯಂದ್ರ ಥರ ಕಾಣಬೇಕಂತೆ. ಕೇವಲ ನಿಮ್ಮ ಅಮ್ಮನ ಕೇಕ್ ಕಟ್ ಮಾಡಿಸೋದಲ್ಲ, ನಿಮ್ಮ ಅಮ್ಮನಿಗೆ ಮಾತ್ರ ನೀನು ಕೃತಜ್ಞತೆಯಿಂದ ಇರೋದಲ್ಲ, ಬೇರೆ ಎಲ್ಲರ ಅಮ್ಮಂದರು ನಮಗೆ ಅಮ್ಮಂದ್ರೆ ಅಂಥೇಳಿ ನಾವೆಲ್ಲರನ್ನ ಗೌರವಿಸಬೇಕಾಗಿದೆ. ಆಮೇಲೆ ಅದರಲ್ಲಿ ಚರ್ಚಿಗೆ ಬರುವಂಥವರು, ಚರ್ಚಿಗೆ ಬಂದಿರುವಂಥ ಎಲ್ಲ ವಯಸ್ಸಾಗಿರುವಂಥ ತಾಯಂದರು ಯಾರ್ಯಾರು ಇದ್ದಾರೋ ಇಲ್ಲಿ, ಅವರೆಲ್ಲರನ್ನ ನಿನ್ನ ತಾಯಿಗೆ ಎಷ್ಟು ಗೌರವ ಕೊಡ್ತೀಯೋ, ನಿನ್ನ ತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯೋ ಅಷ್ಟೇ ಚೆನ್ನಾಗಿ ಎಲ್ಲ ತಾಯಂದರನ್ನು ನೋಡ್ಕೋಬೇಕು. ಆಮೇಲೆ ಎಲ್ಲ ತಾಯಂದರನ್ನ ಗೌರವಿಸಬೇಕು. ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂಥೇಳಿ ಅವ್ರನ್ನ ಮೂಲೆಗೆ ಬಿಸಾಕೋದಲ್ಲ, ಅವ್ರನ್ನ ಮೂಲೆ ಗುಂಪು ಮಾಡೋದಲ್ಲ, ಅವರನ್ನು ಉತ್ತಮವಾಗಿ ಭಾವಿಸಿ ಅವರ ಅಗತ್ಯಗಳನ್ನು ಪೂರೈಸಬೇಕು. ಯಾರಾದರೂ ತಾಯಂದರು ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡಬೇಕು. ಹೋದ ಸಾರಿ ವೆಂಕಟೇಶಪ್ಪನವರ ಸುಬ್ಬಮ್ಮನವರು ಯಜಮಾನ್ ವೆಂಕಟೇಶಪ್ಪನವ್ರು ತೀರು ಹೋಗ್ತಾರೆ. ವೆಂಕಟೇಶಪ್ಪನವ್ರು ತೀರೋದಾಗ ವೆಂಕಟೇಶಪ್ಪನವ್ರ ಪತ್ನಿ ಸುಬ್ಬಮ್ಮನು ಬಾಡಿಗೆ ಕಟ್ಟೋದಕ್ಕಾಗಲ್ಲ.
ಆವಾಗ ವೆಂಕಟೇಶಪ್ಪನವರ ಪತ್ನಿ ಸುಬ್ಬಮ್ಮನವ್ರನ್ನ ನಾವೇನು ಮಾಡ್ತೀವಿ, ಮನೆ ಖಾಲಿ ಮಾಡಿಸಿ ಇಲ್ಲೇ ಚರ್ಚಲ್ಲಿನೇ ಇರಮ್ಮ ನೀನು ಅಂತೇಳಿ ಅವರೆಲ್ಲ ಸಾಮಾನುಗಳೆಲ್ಲ ಇಲ್ಲೇ ಚರ್ಚಲ್ಲಿ ತಗೊಂಬಂದು ಕೆಳಗಡೆ ಇಟ್ಟಿದ್ದೀವಿ. ಆವಾಗ ಇಲ್ಲೇ ಸೇವೆ ಮಾಡ್ತಾಯಿದ್ದಂಥ ಹೋದ ವರ್ಷದಲ್ಲಿ 2 ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದಂಥ ಭರತ್ ಅವ್ರು ಏನು ಮಾಡ್ತಾರೆ, ಸುಬ್ಬಮ್ಮನವ್ರಿಗೆ ಬಂದು ಆ ಮಗಳಿಗೆ ಬೇಕಾಗಿರುವಂಥ ಎಲ್ಲ ರೇಷನ್ನು, ಬೇಳೆ, ಅಕ್ಕಿ ಇವೆಲ್ಲವನ್ನ ತಗೊಬಂದು ಸುಬ್ಬಮ್ಮನವ್ರು ಕೊಟ್ಟು ಕಾಸು 1,000 ರೂಪಾಯಿ ಕೊಟ್ಬಿಟ್ಟು, ನೀವು ನೋಡ್ಕೊಳ್ಳಿ ಅಜ್ಜಿ, ಹುಷಾರಾಗಿರ್ರಿ, ಇನ್ನೂ ಏನಾದರೂ ಬೇಕಂದರೆ ಖಾಲಿ ಆಯ್ತಂದ್ರೆ ಮತ್ತೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ನಂತೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ವಯಸ್ಸಾಗಿರೋರನ್ನ ಈ ರೀತಿಯಲ್ಲಿ ನಾವು ಗೌರವಿಸಬೇಕು. ವಯಸ್ಸಾಗಿರುವಂಥವ್ರು ಯಾರಾದರೂ ಇದ್ದರೆ, ತಾಯಂದರು ನೋಡ್ಕೊಳ್ಳೋರು ಯಾರಾದ, ಅವ್ರಿಗೆ ಯಾರೂ ಇಲ್ಲ, ಮಕ್ಳು ಯಾರೂ ಇಲ್ಲ ಅಂತಂದರೆ ಅಂಥವ್ರನ್ನ ನಾವು ನೋಡ್ಕೋಬೇಕು, ಗೌರವಿಸ್ಬೇಕು. ನಮ್ಮ ಚರ್ಚಲ್ಲಿ ಭಾಳಷ್ಟು ಜನ ಇದ್ದೀರಾ, ಅವರು ಹಾಸ್ಪಿಟ್ಲಲ್ಲಿದ್ದಾಗ ಭಾಳಷ್ಟು ಜನ ಅವ್ರಿಗೆ ಕಾಸುಗಳನ್ನೆಲ್ಲ ಕೊಟ್ಟಿದ್ರು. ಹಾಸ್ಪಿಟ್ಲಲ್ಲಿರುವಾಗ ಅವ್ರಿಗೆ ಬಾಡಿಗೆ ಕಟ್ಟಲಿಕ್ಕೆ ಕಾಸು ಕೊಟ್ಟಿದ್ರ. ನಾನು ಯಾರ್ದು ಒಂದೇ ಹೆಸರು ಹೇಳಿದ್ದೆ ಅಷ್ಟೇ, ಇನ್ನೂ ಸುಮಾರು ಜನ ಇದ್ದೀರ ಚರ್ಚಲ್ಲಿ ಮಾಡಿದ್ದೀರಾ. ಅದೇ ಥರ ಇನ್ನು ಉಳಿದವರು ಸಹ ನೀವು ವಯಸ್ಸಾಗಿರುವಂಥವ್ರನ್ನ ತಂದೆ ತಾಯಿಗಳ ಥರ ಭಾವಿಸಿ, ತಾಯಿ ಥರ ಭಾವಿಸಿ, ಅವರೆಲ್ಲ ಕಷ್ಟಗಳಲ್ಲಿ ದುಃಖಗಳಲ್ಲಿ ಭಾಗಿಯಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅರ್ಥ ಆಗ್ತಾ ಇದೆಯಾ? ಕೊನೆಯದಾಗಿ ತಾಯಂದರು ಯಾವ ರೀತಿಯಲ್ಲಿ ಇರಬೇಕು ಅಂತ ದಯವಿಟ್ಟು ನಿಮ್ಮ ಮಕ್ಕಳನ್ನ ಶಪಿಸಬೇಡಿ, ಬೈಬೇಡಿ, ಮಣ್ಣು ತೂರಬೇಡಿ. ಅರ್ಥ ಆಗ್ತಾ ಇದೆಯಾ? ಮಣ್ಣು ತೂರಬೇಡಿ. ಅವರೆಷ್ಟೇ ಕೆಟ್ಟದ್ದ ಅವ್ರೇನೇ ಮಾಡಿರಲಿ, ನಿಮ್ಮ ಮಾತು ಕೇಳ್ದಿರ ಇರಲಿ, ಪುಟ್ಟಕ್ಕೆ ಬೈತಾರೆ. ಏನಂತ, ನೀನು ಸೊತ್ತಾಗ ನೀನೇನಕ್ಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ ತಾಯಂದರು. ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಆ ರೀತಿ ಶಪಿಸುವಾಗ, ನಿಮ್ಮ ಮಕ್ಕಳನ್ನ ಆ ಥರ ಬೈಯುವಾಗ, ನಿನ್ನ ಮಗ ಒಂದು ವೇಳೆ ಸತ್ತೋಗ್ಬಿಟ್ರೆ, ಯಾಕಂದರೆ ಬೈಬಲ್ ಹೇಳ್ತದೆ, ಜೀವನ ಮರಣಗಳು ನಾಲಿಗೆ ವಶ ಅಂತ ಹೇಳ್ತದೆ. ನೀವು ಆ ಥರ ಬೈದು ಬಿಡ್ತೀರ, ಕೋಪ ಬಂದಾಗ ಎಗರು ಬಿದ್ದೋಗು, ನೆಗೆದು ಬಿದ್ದೋಗು ಅಂತ. ಸತ್ತೋಗ್ಬಿಟ್ರೆ ಯಾರು ನೋವು ಅನುಭವಿಸೋರು, ಯಾರು ಬಾಧೆ ಅನುಭವಿಸೋರು? ಅವಾಗ ಹತ್ಕೊಂಡ್ರೆ ನಿಮ್ಮ ಮಗ ಬರ್ತಾನಾ, ನಿಮ್ಮ ಮಗಳು ಬರ್ತಾಳ? ಹೆಣ್ಮಕ್ಳನ್ನ ಭಯಂಕರವಾಗಿ ಬೈಯುವಂಥ ತಾಯರಿದ್ದಾರೆ, ಲೋಪರ್ ಮುಂಡೆ ಅನ್ನೋರು ಇದ್ದಾರೆ. ತಾಯಂದರು ಬೈತಾರೆ, ಕೆಟ್ಟ ಮಾತುಗಳನ್ನು ಬೈತಾರೆ. ಕೇವಲ ನಿಮ್ಮ ಹೆಣ್ಣುಮಕ್ಕಳನ್ನು ಮಾತ್ರ ಮಕ್ಕಳ ಥರ ಭಾವಿಸದೆ, ನಿಮ್ಮ ಸೊಸೆಂದ್ರನ್ನು ಸಹ ನಿಮ್ಮ ಹೆಣ್ಮಕ್ಳ ಥರ ಭಾವಿಸಿ. ಆವಾಗಲೇ ರೂತ್ ಬಗ್ಗೆ ಹೇಳ್ತಾ ಇದ್ರು, ಒಬ್ಬ ಬ್ರದರ್ ರೂತು ಅಂತ. ರೂತು ತನ್ನ ಸೊಸೆನ ಯಾವ ರೀತಿಯಲ್ಲಿ ಭಾವಿಸಿದ್ಲು, ರೂತು ತನ್ನ ಸೊಸೆನ ಯಾವ ರೀತಿಯಲ್ಲಿ ನೋಡ್ಕೊಂಡ್ಲು, ಸೊಸೆ ತನ್ನ ಅತ್ತೆಯನ್ನು ಯಾವ ಥರ ನೋಡ್ಕೊಂಡ್ಲು, ಇದೆಲ್ಲ ನಮಗೊಂದು ಉದಾಹರಣೆ ಈ ಒಂದು ತಾಯಂದ್ರ ದಿನದಲ್ಲಿ. ಆದ್ದರಿಂದ ನಾವೆಲ್ಲ ಚರ್ಚಿಗೆ ಬರೋರು, ದೇವ್ರನ್ನ ನಂಬಿರೋರು, ದೇವ್ರನ್ನ ಆದರ್ಶವಾಗಿ ಇಟ್ಕೊಂಡು, ಮಾದರಿಯಾಗಿ ಇಟ್ಕೊಂಡು ಬದುಕ್ತಾ ಇರೋರು ನಾವು, ಕಲ್ತ್ಕೊಂಡು ಭಯ ಭಕ್ತಿಯನ್ನು ಕಲ್ತ್ಕೊಂಡು, ತಾಯಂದ್ರನ್ನ ಗೌರವಿಸೋದನ್ನು ಕಲ್ತ್ಕೊಂಡು, ಅವ್ರಿಗೆ ಊಟ ಹಾಕೋದನ್ನು ಕಲ್ತ್ಕೊಂಡು, ವಯಸ್ಸಾಗಿರುವಂಥವ್ರನ್ನ ಗೌರವಿಸೋದನ್ನು ಕಲ್ತ್ಕೊಂಡು, ತಾಯಂದರು ಸಹ ತನ್ನ ಮಕ್ಕಳಿಗೆ ಪ್ರಾರ್ಥನೆ ಮಾಡೋದು, ಅವ್ರಿಗೆ ಶುಭ ಹಾರೈಸೋದು, ಅವ್ರಿಗೆ ಒಳ್ಳೆಯದನ್ನ ಮಾತ್ರ ಕೋರ್ಕೋಬೇಕು. ಆ ಥರ ನಾವು ಒಳ್ಳೆಯ ತಾಯಂದ್ರಾಗೋಣ. ಮಕ್ಕಳು ನಿಮ್ಮ ತಾಯಂದ್ರನ್ನ ನೋಡ್ಕೊಳ್ಳುವಂಥ ಒಳ್ಳೆ ಮಕ್ಕಳಾಗಿ, ಇನ್ನು ಉಳಿದಂಥವರು ವಯಸ್ಸಾಗಿರುವಂಥ ಎಲ್ಲರನ್ನ ತಾಯಂದ್ರ ಥರ ಗೌರವಿಸುವವರಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆ ಕಣ್ಣುಗಳನ್ನು ಮುಚ್ಚಿ ಒಂದು ತಾಯಂದ್ರ ದಿನದಲ್ಲಿ ನಿಮ್ಮ ತಾಯಂದ್ರಿಗಾಗಿ, ಸಭೆಗೆ ಬಂದಿರುವಂಥ ತಾಯಂದ್ರಿಗಾಗಿ, ಮನೆಯಲ್ಲಿರುವಂಥ ದೇವ್ರನ್ನ ನಂಬದೇ ಇರುವಂಥ ತಾಯಂದ್ರಿಗಾಗಿ, ಎಲ್ಲರಿಗಾಗಿ ನಾವೊಂದು ನಿಮಿಷ ಬಾಯಿ ತೆಗೆದು ಪ್ರಾರ್ಥನೆಯನ್ನು ಮಾಡೋಣವಾ? ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣವಾ? ಪ್ರೇಯರ್ చేస్తామా ಶಾಂತಮ್ಮ ಪ್ರೇಯರ್ చేస్తామా? ಕಣ್ಣು ಮುಸ್ಕೊ ಪ್ರೇಯರ್ చేస్తామా? ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಕೊಂಡು ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಎಲ್ಲರೂ ಬಾಯಿ ತೆಗೆದು ನಿಮ್ಮ ತಾಯಂದ್ರಿಗಾಗಿ, ತಾಯಂದ್ರ ಮಕ್ಕಳಿಗಾಗಿ, ಒಂದು ವೇಳೆ ತಾಯಂದ್ರೆ ಯಾರಾದರೂ ಮಕ್ಕಳನ್ನ ಶಪಿಸಿರೋರಿದ್ದರೆ ದಯವಿಟ್ಟು ಪಶ್ಚಾತ್ತಾಪ ಪಡಿ, ನಾನು ತಪ್ಪಾಯಿತು ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ.
ಮಕ್ಕಳು ಯಾರಾದರೂ ತಂದೆ ತಾಯಿಯಂದ್ರನ್ನ ಬೈದಿದ್ರೆ, ತಾಯಿನ ಬೈದಿದ್ರೆ, ಸೊಸೆಯರು ಯಾರಾದರೂ ಅತ್ತೆಯಂದ್ರನ್ನ ಬೈದಿದ್ರೆ ಪಶ್ಚಾತ್ತಾಪ ಪಡಿ. ದೇವ್ರ ಹತ್ರ ಕೇಳ್ಕೊಳ್ಳಿ, ಅತ್ತೆ ನನಗೆ ತಾಯಿ ಇದ್ದಂಗೆ ಅಂತೇಳಿ, ನನ್ನ ಸೊಸೆ ನನಗೆ ಮಗಳಿದ್ದಂಗೆ ಅಂತೇಳಿ. ಬಾಯಿ ತೆಗೆದು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಬಾಯಿ ತೆಗೆದು ಪ್ರಾರ್ಥನೆ ಮಾಡೋಣ. ಬಾಯಿ ತೆಗೆದು ಪ್ರಾರ್ಥನೆ ಮಾಡೋಣ. ಬಾಯಿ ತೆಗೆದು ಪ್ರಾರ್ಥನೆ ಮಾಡೋಣ. ನಿಮ್ಮ ತಾಯಂದ್ರಿಗೆ ನೀವು ಪ್ರೇಯರ್ ಮಾಡೋದು? ನಿಮ್ಮ ತಾಯಂದ್ರ ಆಯಸ್ಸಿಗಾಗಿ ನೀವು ಪ್ರಾರ್ಥನೆ ಮಾಡಿ, ನನ್ನ ತಾಯಿಗೆ ಆರೋಗ್ಯ ಕೊಡಪ್ಪ, ನನ್ನ ತಾಯಿಗೆ ಆಯಸ್ಸನ್ನು ಕೊಡಪ್ಪ ಅಂತ ಕೇಳಿ. ದೇವರೇ, ನಾನು ಬೆಳೆದ ಮೇಲೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕಪ್ಪ, ನನ್ನ ತಾಯಿಗೆ ಒಳ್ಳೆ ಮಗಳಾಗಬೇಕಪ್ಪ, ನನ್ನ ತಾಯಿಗೆ ಒಳ್ಳೆ ಮಗನಾಗಬೇಕಪ್ಪ ಅಂತ ಕೇಳಿ. ಅಪ್ಪ, ನಾನು ನನ್ನ ಮಗಳನ್ನ ಬೈಬಾರ್ದು ಅಂತ ಕೇಳಿ. ಅಪ್ಪ, ನಾನು ನಮ್ಮ ಯಜಮಾನರ ಬಗ್ಗೆ ನನ್ನ ಮಕ್ಕಳ ಹತ್ರ ನಾನು ತಪ್ಪಾಗಿ ಹೇಳ್ಬಾರ್ದಪ್ಪ ಅಂತೇಳಿ. ನಮ್ಮ ಯಜಮಾನರ ಬಗ್ಗೆ ನನ್ನ ಮಕ್ಕಳಿಗೆ ನಾನು ತಪ್ಪಾಗಿ ಹೇಳ್ಬಾರ್ದಪ್ಪ ಅಂತ ಕೇಳಿ ದೇವ್ರ ಹತ್ರ. ಯಾರ್ಯಾರು ಬಾಯಿ ತೆಗೆದು ಪ್ರೇಯರ್ ಮಾಡ್ತಾ ಇಲ್ಲ ಅವ್ರ ಬಾಯಲ್ಲ. ಯಾರ್ಯಾರು ಬಾಯಿ ತೆಗೆದು ಪ್ರಾರ್ಥನೆ ಮಾಡ್ತಾ ಇಲ್ವೋ ಬಾಯಿ ತೆಗೆದು ನಿಮ್ಮ ತಾಯಂದ್ರಿಗಾಗಿ ಪ್ರೇಯರ್ ಮಾಡಿ. ಇಷ್ಟೇನಾ? 190 ಜನ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಾ. ಎಲ್ಲರೂ ಬಾಯಿನ ತೆಗಿರಿ, ಬಾಯಿನ ತೆಗಿರಿ. ದೇವರೇ, ಯಾರ್ಯಾರು ಬಾಯಿ ತೆಗೆದು ಪ್ರೇಯರ್ ಮಾಡ್ತಾ ಇದ್ರೆ ಅವ್ರನ್ನ ಆಶೀರ್ವಾದ ಮಾಡಪ್ಪ. ಯಾರ್ಯಾರು ಬಾಯಿ ತೆಗೆದು ಪ್ರೇಯರ್ ಮಾಡ್ತಾ ಇದ್ರೆ ಅವ್ರನ್ನ ಆಶೀರ್ವಾದನ ಮಾಡು ಕರ್ತನೆ. ಓಯ್, ಪ್ರೇಯರ್ ಮಾಡು, ಪ್ರೇಯರ್ ಮಾಡು, ಪ್ರೇಯರ್ ಮಾಡು. ಪ್ರೀತಿಯುಳ್ಳ ದೇವರೇ, ಸ್ತೋತ್ರ ಕರ್ತನೆ. ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಮದರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಈ ಮದರ್ಸ್ ಡೇನ ಆಶೀರ್ವದಿಸ್ರಿ. ಎಲ್ಲ ತಾಯಂದಿರಿಗೆ ಆರೋಗ್ಯ ಕೊಡ್ರಿ, ಆಯಸ್ಸನ್ನು ಕೊಡ್ರಿ. ಎಲ್ಲ ತಾಯಂದಿರು ತನ್ನ ಮಕ್ಕಳಿಗೆ ಒಳ್ಳೆಯದನ್ನ ಬಯಸುವಂತೆ ಸಹಾಯ ಮಾಡಿ. ಎಲ್ಲ ಮಕ್ಕಳು ತನ್ನ ತಾಯಂದಿರನ್ನ ಗೌರವಿಸುವಂತೆ ಸಹಾಯ ಮಾಡಿ. ತಮ್ಮ ತಾಯಂದಿರನ್ನ ಮಾತ್ರನಲ್ಲದೆ ವಯಸ್ಸಾಗಿರುವಂಥ ಎಲ್ಲರನ್ನ ಸಹ ಅಪ್ಪ ತಂದೆ ತಾಯಿಗಳ ಥರ ಭಾವಿಸುವ ಹಾಗೆ ಗಾಡ್ಸ್ ಗ್ರೇಸ್ ಸಭೆಯ ಮಕ್ಕಳನ್ನು ಬದಲಾಯಿಸಪ್ಪ. ಗಾಡ್ಸ್ ಗ್ರೇಸ್ ಸಭೆಗೆ ಬಂದಿರುವಂಥ ಒಬ್ಬೊಬ್ಬರನ್ನು ನೀನು ಆಶೀರ್ವಾದನ ಮಾಡಿ ನಡೆಸಬೇಕಾಗಿ, ಬಂದಿರುವಂಥ ಎಲ್ಲ ತಾಯಂದ್ರಿಗೆ ಆರೋಗ್ಯ ಕೊಡಬೇಕಾಗಿ, ಯಾವ ತಾಯಂದ್ರಾದರೂ ಅನಾರೋಗ್ಯದಲ್ಲಿ ಇಲ್ಲಿದ್ದರೆ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್.